ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಶ್ರೀಮಜ್ಜಗದ್ಗುರೋ ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶಿವಾವತಾರಿಗಳು, ಜಗದ್ವಂದ್ಯರು, ಜಗದ್ಗುರುಗಳು, ಅದ್ವೈತ ಸಿದ್ಧಾಂತಕ್ಕೆ ಅನಭಿಷಿಕ್ತ ದೊರೆಗಳೂ ಆಗಿರುವ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಸದ್ಗುರು ಶಿವಾನಂದ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ನಮಸ್ಕಾರಗಳು. ವನಿತಾದಿ ವಿಷಯಗಳನ್ನು ವಿಷವೆಂದು ಅರಿದನೆ ಮುಮುಕ್ಷು ಎನಿಪ್ಪನು ಇನಿಯಳೆ ಸೂತ್ರ ಹೇಳಿ ಆಗೈತಿ. ಮುಮುಕ್ಷು ಆದ ಹೇಗಿರಬೇಕು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಸಂಸಾರದ ಬಾಧೆಗೆ ಬೇಸತ್ತು ಈ ಸಂಸಾರದ ಬಾಧೆಯಿಂದ ಬಿಡುಗಡೆಯನ್ನು ಹೊಂದಬೇಕೆಂಬುವ ಇಚ್ಛೆಯುಳ್ಳವನು ಮುಮುಕ್ಷು. ಮೋಕ್ತುಂ ಇಚ್ಛುಹು ಮುಮುಕ್ಷು. ಮುಮುಕ್ಷುವಿನ ಲಕ್ಷಣ ಹೇಳ್ತಾ ಇದ್ದಾರೆ, ಮತ್ತೇನಿಲ್ಲ. ವನಜಾಸ್ಯೆ ಕೇಳು ಮುಮುಕ್ಷು ಮುಂತಾದ ಸುಜನರ ಲಕ್ಷಣವನ್ನು ಒಲಿದು ನಿನ್ನ ಮನದ ಅನುರಾಗವು ಅಲರೆ ಪೇಳ್ವೆನು ಅಖಿಲ ಸನ್ಮುನಿ ಮತವು ಎನೆ ವೇದ ವಿಧಿಯಿಂದ. ಗ್ರಂಥಕಾರರು ಬರೀತಾರೆ, ಯಾಜ್ಞವಲ್ಕ್ಯರು ಹೇಗ ಮುಮುಕ್ಷುವಿನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಅನ್ನುವುದನ್ನು. ವನಜಾಸ್ಯೆ, ವನಜಾಸ್ಯ ಅಂದರೆ ಕಮಲದಂತಹ ಮುಖವುಳ್ಳವಳೆ. ವನ ಅಂದ್ರೆ ನೀರು, ನೀರು ವನ ಅಂದ್ರೆ ಅರಣ್ಯವೂ ಹೌದು, ನೀರು ಹೌದು. ವನಜಾಸ್ಯೆ ನೀರಿನಲ್ಲಿ ಹುಟ್ಟುವುದು ಕಮಲ. ಕಮಲದಂತಹ ಮುಖವುಳ್ಳ ಎಲೈ ಮೈತ್ರೇಯಿಯೇ ಕೇಳು ಹೇಳ್ತಾರೆ. ಏನಂತಾರೆ? ಕೇಳು, ಈ ಶಬ್ದ ಮತ್ತೆ ಮತ್ತೆ ಇದ್ದೇ ಇದೆ. ಕೇಳು, ಏಕಾಗ್ರವಾಗಿ ಕೇಳು. ಮುಮುಕ್ಷು ಮುಂತಾದ, ಮುಮುಕ್ಷು ಮೊದಲಾದ, ಮುಮುಕ್ಷು ಅಭ್ಯಾಸಿ, ಅನುಭವಿ, ಆರೂಢ, ಕರ್ಮಿ, ಕೈವಲ್ಯ ಪದ್ಧತಿಯಲ್ಲಿ ಕರ್ಮಿ, ಮುಮುಕ್ಷು ಅಭ್ಯಾಸಿ, ಅನುಭವಿ, ಆರೂಢ ಅಂತ 5 ಮಂದಿ ಹೇಳಿದ್ದಾರೆ. ಇಲ್ಲಿ ಮುಮುಕ್ಷು ಮುಂತಾದ ಅಂತ ಹೇಳಿದ್ದಾರೆ. ಮುಮುಕ್ಷು ಮುಂತಾದ ಸುಜನರ, ಬರೀ ಜನರ ಅನ್ನಲಿಲ್ಲ, ಸುಜನರ ಅಂದರು. ಯಾಕಂದರು ಅಂತ ಕೇಳಿದರೆ, ಅಧ್ಯಾತ್ಮ ರಂಗದಲ್ಲಿ ಯಾರು ಪ್ರವೇಶವುಳ್ಳವರಾಗಿದ್ದಾರೆಯೋ ಅವರು ಸುಜನರು. ಸುಷ್ಟು ಜನ ಸುಜನ, ಅಯೋಗ್ಯವಾದ ಜನರು. ಮಾನವ ಶರೀರವನ್ನು ತೊಟ್ಟುಕೊಂಡು ಬಂದದ್ದಕ್ಕೆ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಮಾರ್ಗದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿರುವುದರಿಂದ ಸುಜನರು ಅಂತ ಕರೆದ್ದಾರೆ. ಇಲ್ಲಿ ಮುಮುಕ್ಷು ಮುಂತಾದ ಸುಜನರ ಲಕ್ಷಣವನ್ನು ಒಲಿದು, ಲಕ್ಷಣವನ್ನು ಅವರ ಲಕ್ಷಣ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಒಲಿದು ಪ್ರೀತಿಯಿಂದ ನಿನ್ನ ಮನದ ಅನುರಾಗವು ಅಲರೆ, ನಿನ್ನ ಮನಸ್ಸು ವಿಕಾಸವಾಗುವಂತೆ, ನಿನ್ನ ಮನಸ್ಸು ಅರಳುವಂತೆ ಪೇಳ್ವೆನು ಅಖಿಲ ಸನ್ಮುನಿ ಮತವೇನೆ.
ನಾನು ಸ್ವಕಪೋಲ ಕಲ್ಪಿತವಾಗಿ ಹೇಳುವುದಿಲ್ಲ. ಅಖಿಲ ಸನ್ಮುನಿ ಮತವೇನೆ, ಎಲ್ಲ ಮುನಿಗಳ ಅಭಿಪ್ರಾಯ, ಒಬ್ಬರದಲ್ಲ ಇಬ್ಬರದಲ್ಲ, ಸಕಲ ಮುನಿಗಳ ಮತವು. ಎಲ್ಲರೂ ಇದನ್ನು ಒಪ್ಪಿಕೊಂಡಿರುವಂಥದ್ದು. ಏನೇ ಅಖಿಲ ಸನ್ಮುನಿ ಮತವು ಏನೇ ವೇದ ವಿಧಿಯಿಂದ, ಶ್ರುತಿಯೇ ಪ್ರಮಾಣವು ಅಖಿಲರಿಗೆ ಎಂಬಂತೆ ವೇದ ವಿಧಿಯಿಂದ, ವೇದಗಳು ಏನು ಹೇಳುತ್ತವೆಯೋ, ವೇದಗಳು ಅಂದಾಗ ಉಪನಿಷತ್ತುಗಳು ಕೂಡ ಅದರಲ್ಲಿ ಬರ್ತಾವೆ. ಬರೀ ವೇದಗಳಂತ 4 ಇಟ್ಕೊಳ್ಬೇಡ್ರಿ. ವೇದಗಳ ಅನುಮತಿ, ವೇದಗಳು ಹೇಳುವ ರೀತಿಯಲ್ಲಿಯೇ ನಾನು ಹೇಳುತ್ತೇನೆ ಅಂತ ಇಲ್ಲಿ ಪ್ರತಿಜ್ಞೆ. ವೇದ ವಿಧಿಯಿಂದ ಕೇಳ್ವೇನು ಅಂತ ಅಲ್ಲಿಗೆ ಅನ್ವಯ. ನೋಡೋಣ ಮುಂದೆ ಒಂದೊಂದು ಬರೀತಾರೆ. ಪರಮ ಸುಜ್ಞಾನಾರ್ಥಿ ಎನಿಸಿ ಭಕ್ತಿಯೊಳು ಸದ್ಗುರುವನ್ನು ಆಶ್ರಯಿಸಿ ನಂಬುಗೆಗೂಡಿ ಪರಿಚಯಗಳನ್ನು ಅಲಸದೆ ಮಾಲ್ಪ ಸಚ್ಚರಿತನೆ ಪರಮ ಮುಮುಕ್ಷುವೆನಿಕ್ಕು. ಪರಮ ಮುಮುಕ್ಷು, ವರ ಮುಮುಕ್ಷು, ಪರಮ ಮುಮುಕ್ಷು ಯಾವುದಾರ ಇಟ್ಕೊಳ್ರಿ. ವರ ಮುಮುಕ್ಷು ಅಂದರೂ ಅವನೇ, ಪರಮ ಮುಮುಕ್ಷು ಅಂದರೂ ಅವನೇ. ವರ ಮುಮುಕ್ಷು ಎನಿಸುವನು, ಶ್ರೇಷ್ಠನು ಎನಿಸುವನು. ಸಚ್ಚರಿತನೇ ವರ ಮುಮುಕ್ಷು ಎನಿಕ್ಕು. ಮಮರ ಮುಮುಕ್ಷುವು ಎಣಿಕು ಹೇಳಿಸಿಕೊಳ್ಳುತ್ತಾನೆ. ಏನಂತಾರೆ ನೋಡ್ರಿ ಇಲ್ಲಿ, ಪರಮ ವಿಜ್ಞಾನಾರ್ಥಿ ಎನಿಸಿ, ಪರಮ ಸುಜ್ಞಾನಾರ್ಥಿ ಎನಿಸಿ, ಪರಮ ಶ್ರೇಷ್ಠವಾದ, ನಿಮ್ಮ ಪುಸ್ತಕದಾಗ ಏನೈತೆ ನೋಡ್ರಿ, ಪ್ರಿಂಟ್ ದೋಷ ಆಗೈತೆ ಅದು. ಪರಮ ಸುಜ್ಞಾನಾರ್ಥಿ ಎನಿಸಿ ಏನದಾವ ನಿಮ್ಮ ಪುಸ್ತಕದಾಗ? ಶ್ರೇಷ್ಠವಾದ ಸುಜ್ಞಾನಾರ್ಥಿ ಎನಿಸಿ ಅಂದ್ರೆ ಸುಜ್ಞಾನವನ್ನೇ ಪಡೆದುಕೊಳ್ಳಬೇಕೆಂಬುವ ಇಚ್ಛೆಯುಳ್ಳವನಾಗಿ. ಸುಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ರೆ ಆತ್ಮಜ್ಞಾನ. ಲೋಕದ ಜ್ಞಾನ ಸುಜ್ಞಾನ ಅಲ್ಲ, ಆತ್ಮಜ್ಞಾನವೇ ಶ್ರೇಷ್ಠವಾದ ಜ್ಞಾನ. ಎಲ್ಲವನ್ನು ಅರಿದು ಫಲವೇನಯ್ಯ ತನ್ನ ತಾನರಿಯದನ್ನಕ್ಕ. ಏನೆಲ್ಲ ತಿಳಿದ್ರೆ ಏನು ಪ್ರಯೋಜನ, ನಿನ್ನನ್ನು ನೀನು ತಿಳಿಯದೆ ಹೋದರೆ. ಅದಕ್ಕೆ ಇಲ್ಲಿ ಪರಮ ಸುಜ್ಞಾನ, ಬರೇ ಜ್ಞಾನಕ್ಕೆ ಒಂದು ವಿಶೇಷಣ ಕೊಡಲಿಲ್ಲ, ಪರಮ ಅಂತ ಕೊಟ್ಟಿದ್ದಾರೆ, ಸು ಅಂತ ಕೊಟ್ಟಿದ್ದಾರೆ. ಪರಮ ಸುಜ್ಞಾನ, ಅತ್ಯಂತ ಯೋಗ್ಯವಾದ ಸುಜ್ಞಾನ ಯಾವುದಂದ್ರೆ ಯಾರ್ಯಾರು ಏನೇನೋ ಅರ್ಥ ಮಾಡಿದ್ದಾರೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಮೊದಲಾದ ಮೋಕ್ಷಗಳು ಅಂತ ಪಾಠ ಮಾಡ್ಯಾರ. 4: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ತನ್ನ ಇಷ್ಟ ದೇವತೆಯ ಲೋಕಕ್ಕೆ ಹೋಗೋದೇ ಮೋಕ್ಷ, ಅವನ ಸಮೀಪದಲ್ಲಿರುವುದೇ ಮೋಕ್ಷ. ಇದು ಯಾವಾಗ ಅಂದ್ರೆ ಸತ್ತ ಮೇಲೆ, ಇದ್ದಾಗಲ್ಲ, ಈ ಲೋಕ ಬಿಟ್ಟು ಹೋದಾಗಲೇ. ಆದರೆ ಅದ್ವೈತ ಶಾಸ್ತ್ರ ಹಾಗಿಲ್ಲ. ಅದ್ವೈತ ಶಾಸ್ತ್ರ ಏನು ಹೇಳ್ತದಂದ್ರೆ, ಇಲ್ಲಿ ಬದುಕಿರುವಾಗಲೇ ನಿನ್ನನ್ನು ನೀನು ತಿಳಿದುಕೊಂಡರೆ ಅದುವೇ ಪರಮ ಸುಜ್ಞಾನ. ನಿನ್ನೆ ಪ್ರವಚನದಲ್ಲಿ ಬಂದಿದೆ, ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ. ಈ ಶರೀರ ಇರುವಾಗಲೇ ಇಲ್ಲಿಯೇ ಭೂಲೋಕದಲ್ಲಿಯೇ ನಿನ್ನನ್ನು ನೀನು ತಿಳಿದುಕೊಂಡರೆ ಅದು ನಿಜವಾದ ಮೋಕ್ಷ. ಇನ್ನು ಸಾಲೋಕ್ಯಾದಿ ಮೋಕ್ಷಗಳನ್ನು ಹೇಳ್ತಾರಲ್ಲ, ಅವು ನಿಜವಾದ ಮೋಕ್ಷಗಳು ಅಲ್ಲ ಅನ್ನುವುದನ್ನು ತೆಗೆದು ಹಾಕುವುದಕ್ಕಾಗಿ ಪರಮ ಸುಜ್ಞಾನಾರ್ಥಿ ಎನಿಸಿ, ಶ್ರೇಷ್ಠವಾದ ಆತ್ಮಜ್ಞಾನಾರ್ಥಿ ಎನಿಸಿ, ಭಕ್ತಿಯೊಳು ಗುರುಗಳ ಹತ್ತಿರ ಭಕ್ತಿ ಭಾಳ ಮುಖ್ಯ, ಶ್ರದ್ಧೆ ಭಾಳ ಮುಖ್ಯ. ಭಕ್ತಿ, ಶ್ರದ್ಧೆ, ನಂಬುಗೆ, ವಿಶ್ವಾಸ ಎಲ್ಲ ಪರ್ಯಾಯ ಪದಗಳಂತ ಕಂಡರೂ ಕೂಡ ಭಕ್ತಿ ಭಾಳ ಮುಖ್ಯ. ಗುರುಗಳಲ್ಲಿ ದೇವತ್ವವನ್ನು ಕಾಣಬೇಕು. ಸಾಕ್ಷಾತ್ ಪರಮಾತ್ಮನೇ ಗುರು ರೂಪದಿಂದ ಧರೆಗೆ ಬಂದಿದ್ದಾನೆ ಅನ್ನುವ ಭಾವನೆ ಮೂಡಬೇಕು ಶಿಷ್ಯನಲ್ಲಿ. ಆವಾಗಲೇ ಗುರುಗಳಿಂದ ಆತನು ಅನುಗೃಹೀತನಾಗಿ ಕೃತಕೃತ್ಯನೂ ಆಗಬಲ್ಲ. ಪರಮ ಸುಜ್ಞಾನಿ ಎನಿಸಿ ಭಕ್ತಿಯೊಳು, ಅತ್ಯಂತ ಭಕ್ತಿಯಿಂದ ಗುರುವನ್ನು ಆಶ್ರಯಿಸಿ, ಅಲ್ಲ ಸದ್ಗುರುವನ್ನು ಆಶ್ರಯಿಸಿ.
ಸದ್ಗುರುಗಳಂದ್ರೆ ಯಾರೋ ಯಥಾರ್ಥವಾದ ಶಾಸ್ತ್ರವನ್ನು ಯಥಾರ್ಥವಾಗಿ ತಿಳಿಸಿಕೊಡುವವರು ಸದ್ಗುರುಗಳು. ಯಥಾರ್ಥ ಶಾಸ್ತ್ರಗಳು ಸಾಕಷ್ಟು ಇದಾವೆ. ಯಥಾರ್ಥ ಶಾಸ್ತ್ರಗಳು ಇಹಲೋಕದ ಪರಲೋಕದ ಭೋಗ ಭಾಗ್ಯಗಳನ್ನು ಹೇಳ್ತಕ್ಕಂಥವುಗಳು. ಇಲ್ಲಿ ಯಥಾರ್ಥವಾದ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಅದ್ವೈತ ಸಿದ್ಧಾಂತ ಯಥಾರ್ಥವಾದ ಶಾಸ್ತ್ರ. ನೋಡಿ ಅಲ್ಲಿ ಕುರ್ಚಿಯಲ್ಲಿ ನೋಡಿ, ಯಥಾರ್ಥವಾದ ಶಾಸ್ತ್ರ. ಸದ್ಗುರುವನ್ನು ಆಶ್ರಯಿಸಿ ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳತಕ್ಕಂತಹ ಗುರುಗಳನ್ನು ಆಶ್ರಯಿಸಿ. ಇರೋದು ಒಂದೇ ಆತ್ಮತತ್ವ, ಆಯುಧದನ್ನು ಇದ್ದಂತೆ ಹೇಳುವ ಶಾಸ್ತ್ರ. ಸದ್ಗುರುವನ್ನು ಆಶ್ರಯಿಸಿ ನಂಬುಗೆಗೂಡಿ ನೋಡ್ರಿ, ಮತ್ತು ನಂಬುಗೆಗೂಡಿ ವಿಶ್ವಾಸದಿಂದ ಕೂಡಿ ಇವರನ್ನು ನಾನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದರೆ ಇವರಿಂದ ನನ್ನ ಉದ್ಧಾರವು ಹಾಗೆಯೇ ಆಗುತ್ತದೆ ಎನ್ನುವಂತಹ ನಂಬುಗೆ ಬೇಕು, ವಿಶ್ವಾಸ. ನಂಬುಗೆಗೂಡಿ ಪರಿಚಯಗಳನ್ನು ಆಪ್ತ, ಅಂಗ, ಸ್ಥಾನ, ಸದ್ಭಾವ 4 ವಿಧವಾದ ಸೇವೆಗಳೇ ಇಲ್ಲಿ ಪರಿಚಯಗಳು. ನಿಮ್ಮ ಆಪ್ತರು ಬಂದಾಗ ನೀವು ಎಷ್ಟು ಪ್ರೀತಿಯಿಂದ ಅವರನ್ನು ಆದರೋಪಚಾರ ಮಾಡಿ ಸೇವಿಸುತ್ತೀರಿಯೋ ಹಾಗೆ ಗುರುಗಳ ಸೇವೆಯನ್ನು ಮಾಡುವ ಗುಣ ಬೇಕು. ನಿಮ್ಮ ಶರೀರವನ್ನು ಎಷ್ಟು ಪ್ರೀತಿಯಿಂದ ಜೋಪಾನ ಮಾಡುತ್ತೀರಿಯೋ ಅಷ್ಟೇ ಪ್ರೀತಿಯಿಂದ ಗುರುಗಳ ಶರೀರ ಜೋಪಾನದ ಜವಾಬ್ದಾರಿ ಇದೆ. ಸ್ಥಾನ, ನಿಮ್ಮ ಸ್ಥಾನಗಳನ್ನು ನೀವು ಹೇಗೆ ಜೋಪಾನ ಮಾಡುತ್ತೀರಿಯೋ, ನಿಮ್ಮ ಆಸ್ತಿಗಳನ್ನು, ಲೌಕಿಕ ಆಸ್ತಿಗಳಾಗಲಿ ಮತ್ತು ಆಶ್ರಮದಲ್ಲಿ ಇರುವಾಗ ಲೌಕಿಕ ಆಸ್ತಿಗಳಿದ್ದರೆ ಆಶ್ರಮ, ಆ ಆಸ್ತಿಗಳನ್ನು ಜೋಪಾನ ಮಾಡುವ ಸ್ವಭಾವ ಇರಬೇಕು. ಕೊನೆಯದು ಸದ್ಭಾವ, ಪರಮಾತ್ಮನೇ ಗುರು ರೂಪದಿಂದ ಧರೆಗೆ ಬಂದಿದ್ದಾನೆ ಎನ್ನುವಂತಹ ಯಥಾರ್ಥವಾದ ಭಾವನೆ ಇರಬೇಕು. ಪರಿಚಯಗಳನ್ನು ಅಲಸದೆ, ಆಲಸ್ಯ ಇರಬಾರದು. ಗುರುಗಳ ಸೇವೆಯನ್ನು ಮಾಡುವ ವಿಷಯದಲ್ಲಿ ಆಲಸ್ಯ ಇರಬಾರದು. ಪರಿಚಯಗಳನ್ನು ಅಲಸದೆ ಮಾಡುವಂತಹ ಸಚ್ಚರಿತನೇ, ಒಳ್ಳೆಯ ಆಚಾರವುಳ್ಳವ, ಒಳ್ಳೆಯ ನಡತೆಯುಳ್ಳವ, ಒಳ್ಳೆಯ ಗುಣವುಳ್ಳವ, ಸಚ್ಚರಿತನೇ ಮುಮುಕ್ಷುವು ಎಣಿಕ್ಕು. ಅವನು ಮುಮುಕ್ಷುವು ಎಂದು ವರ ಮುಮುಕ್ಷು ಅಂತ ಬರೀತಾರೆ. ಇಂತಹ ಗುಣಗಳು ಇದ್ದಾವ ಶ್ರೇಷ್ಠವಾದ ಮುಮುಕ್ಷು ಎಂದು ಕರೆಯಿಸಿಕೊಳ್ಳುತ್ತಾನೆ. ಮುಮುಕ್ಷು ಶಬ್ದದ ಅರ್ಥ ಆಗೈತಲ್ಲ, ಸಂಸಾರದಿಂದ ಬಿಡುಗಡೆ ಹೊಂದಬೇಕು. ಸಂಸಾರ ಹೆಂಗೆ ಕಾಣ್ಬೇಕು ಇವಾಗ? ತನ್ನ ಮನೆ, ಹೊಲ, ಆಸ್ತಿ, ಬಂಧು ಬಾಂಧವರು ಎಲ್ಲ ಇರಬೇಕು. ಏನೂ ಇಲ್ದಾಗಲ್ಲ ಓಡಿ ಹೋಗೋದು, ಅಭಾವ ವೈರಾಗ್ಯ. ಏನೂ ಇಲ್ಲ ಅಲ್ಲ, ಎಲ್ಲ ಇರಬೇಕು. ಯೌವನಾವಸ್ಥೆ ಇರಬೇಕು. ಮತ್ತು ತೀರಾ ಹಣ್ಣಾದ್ಮೇಲೆ ಹೋದ್ರೆ ಏನು ಮಾಡೋದು? ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಸುಮ್ಮನೆ ಒಂದು ಸಂಸ್ಕಾರ ಆಗ್ಬೋದು ಅಷ್ಟೇ. ವೃದ್ಧಸ್ತಾವತ್ ಚಿಂತಾ ಮಗ್ನ, ಅಲ್ಲಿ ಅಧ್ಯಾತ್ಮ ಚಿಂತನೆ ಇರೋದಿಲ್ಲ. ಹಿಂದೆ ಹಂಗೆ ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ, ಅದಾಯಿತು ಇದಾಯಿತು. ಇಬ್ಬರು ಮುದುಕರು ಕೂಡಿ ಮಾತಾಡೋದು ಕೇಳಬೇಕು. ಹಿಂದೆ 50 ವರ್ಷ ಸುದ್ದಿ ತೆಗೆದು ಮಾತಾಡ್ತಿರ್ತಾರೆ ಅವರು. ಅದಕ್ಕೆ ಯೌವನಾವಸ್ಥೆ ಇರಬೇಕು. ಸಕಲ ಸೌಭಾಗ್ಯವಿರಬೇಕು, ಲೌಕಿಕ ಸೌಭಾಗ್ಯ. ಅದೆಲ್ಲ ಹೇಗೆ ಕಾಣಬೇಕು ಅಂದ್ರೆ ಜೈಲಿನಂತೆ ಕಾಣಬೇಕು. ಜೈಲು ಅರಮನೆ ಅಲ್ಲ, ಜೈಲಿನಂತೆ ಕಾಣಬೇಕು. ಆವಾಗ ಸಾಯೋದು ಹುಟ್ಟೋದು ಸಾಕಾಗಬೇಕು. ಇವನು ಮುದುಕಾದ್ಮೇಲೆ ಅಲ್ಲ, ಯಾವಾಗ ಕರ್ಕೊಂಡು ಹೋಗ್ತಾನೆ ದೇವರು ಅನ್ನುವಂಥ ಅವಸ್ಥೆ ಬಂದಾಗಲ್ಲ. ಯೌವನಾವಸ್ಥೆ ಇರಬೇಕು. ಪ್ರಪಂಚಕ್ಕೆ ನೀನು ಯೌವನಾವಸ್ಥೆ ಇದ್ದಾಗ ಬೇಕಾಗಿರ್ತಿ. ಮುದುಕಾದ್ಮೇಲೆ ಹೋಗಟ್ಟು ಮಠಕ್ಕೆ ಏನರ ಹೇಳ್ತಿರ್ತಾರೆ, ಕೇಳಂತ ಹೊರಗೆ ಹಾಕ್ತಾರೆ. ನೀನು ವರ ಮುಮುಕ್ಷು ಅಂತ ಹೇಳಿದ್ದಾರೆ ಇಲ್ಲಿ. ಬರೀ ಮುಮುಕ್ಷು ಅಂದಿಲ್ಲ, ವರ ಮುಮುಕ್ಷು. ಎಲ್ಲ ಸೌಭಾಗ್ಯವಿದ್ದು ಯಾರು ಅವುಗಳನ್ನು ಪದಾರ್ಥಗಳು ಎಂದು ತಿಳಿದುಕೊಂಡು ಅನಿತ್ಯವಾದವುಗಳು, ಅವೆಲ್ಲ ಶಾಸ್ತ್ರೀಯ ಶಬ್ದ ಗೊತ್ತೇ ಇದೆ, ಅನಿತ್ಯವಾದವುಗಳು ತುಚ್ಛ ಪದಾರ್ಥಗಳು ಎಂದು ತಿಳಿದುಕೊಂಡು ಅಪ್ಪಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂತಹ ಬುದ್ಧಿ ಯಾರಲ್ಲಿ ಇದೆಯೋ ಅವರು ವರ ಮುಮುಕ್ಷುವೆನಿಕ್ಕು. ಅವರಿಗೆ ವರ ಮುಮುಕ್ಷು ಎಂದು ಕರೆಯುತ್ತಾರೆ ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಿದಂತಹ ವಿಷಯ ಇದು. ಮುಮುಕ್ಷು
ಮುಂದಿನ ವಿಷಯ ನೋಡ್ರಿ ಸ್ವಲ್ಪ. ಎಂಜಲಿಸಿದೊಡೆ ಎಂತು ನಂಜು ಕೊಲ್ವುದು ಕೊಲುಗುಂ ಜಗತ್ರಯವನು ಈ ವಧುವೆಂಬ ನಂಜು ನೆನಹು ಮಾತ್ರದಿಂದವೇ ಎಂದು ಅದನು ಉಳಿದು ಅಂಜದಿರ್ಪವನೇ ಮೋಕ್ಷಾರ್ಥಿಯು. ವಿಷಯ ವಾಸನ ಬಹಳಷ್ಟು ಬಲವತ್ತರವಾದದ್ದು. ಬೆಳಗಿನ ಪ್ರವಚನದಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ ಅದು. ವಿಷಯ ವಾಸನೆ ಅಂದ್ರೇನು? ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಪಂಚ ವಿಷಯಗಳು. ಅದರಲ್ಲಿ ಏನೆಲ್ಲ ಅಂತಪಾತಿಯಾಗಿದೆ ಎಲ್ಲ ಅದರಲ್ಲಿ, ಬೇರೆ ಏನೂ ಇರಲಿಲ್ಲ. 5 ವಿಷಯ ಬಿಟ್ಟು ಬೇರೆ ಏನೂ ಇಲ್ಲ. ವಿಷಯ ವಾಸನೆ ಜನ್ಮ ಜನ್ಮಾಂತರದಿಂದ ಬಂದದ್ದು. ಅದರಲ್ಲಿಯೂ ಪ್ರಬಲವಾದ ವಾಸನೆ ಯಾವುದು ಅನ್ನೋದನ್ನು ಬೆಳಗಿನ ಪ್ರವಚನದಲ್ಲಿ ಹೇಳೆಯಾಗಿದೆ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಬಹಳಷ್ಟು ಆಕರ್ಷಣೀಯವಾದ ಪದಾರ್ಥಗಳು. ಇವೆರಡೂ ಬಹಳಷ್ಟು ಆಕರ್ಷಣೀಯ. ಎದುರ ಬದ್ರೆ ಒಬ್ಬರಿಗೆ ಅಂತಲ್ಲ. ಅವು ಹ್ಯಾಕೆ ಕಾಣಬೇಕು ಅಂತ ಕೇಳಿದ್ರೆ ಬರೀತಾರೆ ಇಲ್ಲಿ, ಸಾಯು ಹೊಡೆಯುವುದಕ್ಕಾಗಿಯೇ ಪರಮಾತ್ಮನ ಇವುಗಳನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನೋ ಭಾವ ಬೇಕು. ಬೆರೀತಾರೆ ಅವ್ರು ನೋಡ್ರಿ. ನಂಜು ಅಂದ್ರೆ ವಿಷ, ನಂಜು ಅಂದ್ರೆ ವಿಷ. ಎಂಜಲಿಸಿದೊಡೆ ಅದನ್ನು ಸ್ವಲ್ಪ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಎಂತೂ ಕೊಲ್ಲುವುದು, ಆ ವಿಷವು ನಿಮ್ಮನ್ನು ಹೇಗೆ ಕೊಲ್ಲುತ್ತದೆಯೋ. ಎಲ್ಲರಿಗೂ ಇದು, ಆ ವಿಷವು ನಿಮ್ಮನ್ನು ಹೇಗೆ ಕೊಲ್ಲುತ್ತದೆಯೋ ಇದು ದೃಷ್ಟಾಂತ. ಜಗತ್ರಯವನು ಕೊಲುಗುಂ, 3 ಲೋಕಗಳನ್ನು ಕೊಲ್ಲುವುದಕ್ಕಾಗಿಯೇ ಪರಮಾತ್ಮ ನಿರ್ಮಾಣ ಮಾಡಿದಾನಂತ. ಜಗತ್ರಯವನು ಕೊಲುಗುಂ. ಯಾವುದು ಆ ವಿಷ? ಅದು ಆ ವಿಷ ಯಾವುದು ಅಂತ ಕೇಳಿದ್ರೆ ವಧು ಎಂಬ ವಿಷ ಅಂತ. ವಧು ಅನ್ನೋ ಶಬ್ದ ಹಾಕಿದಾರೆ, ಅರ್ಥ ಆಕೈತಲ್ಲ. ಅರ್ಥ ಆಗದೇನು ಮಾಡ್ತೇವೆ? ವಧುವರರ ವಧು ಎಂಬ ವಿಷ. ಬೆಳಗಿನ ಪ್ರವಚನದಲ್ಲಿ ಏನಾಯಿತು ಅಂದರೆ, ವಧು ಅಂತ ಕೇವಲ ಹೆಣ್ಣು ಮಕ್ಕಳನ್ನೇ ಇಟ್ಕೊಂಡು ಹೇಳಿದ್ದಲ್ಲ, ಇದು ಪರಸ್ಪರ ಆಕರ್ಷಣೀಯ ಅಂತ ಇಟ್ಕೊಂಡಿದ್ದೇವೆ. ಹೆಣ್ಣಿಗೆ ಗಂಡು ಮಾಯೆ, ಗಂಡಿಗೆ ಹೆಣ್ಣು ಮಾಯೆ. ಇದು ಪರಸ್ಪರ ಆಕರ್ಷಣೀಯ, ಭಾಳ ಪ್ರಬಲ. ಅದಕ್ಕಂದ್ರೆ ಇವರು ವಿಷ ಸ್ವಲ್ಪ ಬಾಯಾಗ ಹಾಕ್ಕೊಂಡ್ರೆ ಕೊಂದು ಹಾಕ್ತದೆ. ಇದು ದೃಷ್ಟಾಂತ ಕೊಟ್ಟಾರೆ. ಈ ವಿಷ ಹೇಗಿದೆ ಅಂತ ಕೇಳಿದರೆ ಒಬ್ಬನ್ನ ಕೊಲ್ಲುವುದಿಲ್ಲ ಅಂತಿದೆ, 3 ಲೋಕ ಕೊಲ್ತದೆ. ಬರ್ದಾರೆ ಅವರ ಕೊಲುಗುಂ ಜಗತ್ರಯವನು ಈ ವಧು ಎಂಬ ನಂಜು. ವಿಷ ಕುಡಿದ್ರೆ ಕೊಲ್ತತಿ, ಇದು ಕುಡಿಯದೆ ಇದ್ರೂ ಕೊಲ್ತತೆ. ಬರ್ದಾರೆ ನೋಡ್ರಿ ಅವರು. ನೆನಹು ಮಾತ್ರದಿಂದ, ಕೇವಲ ಸ್ಮರಣೆ ಮಾಡಿದರೂ ಸಾಕು. ನೆನಹು ಮಾತ್ರದಿಂದ, ನೆನಹು ಮಾತ್ರದಿಂದವೇ ಕೇವಲ ಸ್ಮರಣೆ ಮಾಡಿದರೂ ಸಾಕ ವಿಷ ನಿನ್ನ ಕೊಂದು ಹಾಕ್ತತೆ. ಅಂದ್ರೆ ನೀ ಏನು ಮಾಡೋಕೆ ಬಂದಿದ್ದಿ ಅದನ್ನು ಮಾಡಿ ಕೊಡೋದಿಲ್ಲ ಅಂತಿದ್ರ ಅರ್ಥ. ಕೊಲ್ಲುತ್ತದೆ ಅಂದರೆ ಏನು? ಸಾಯಿ ಹೊಡಿತದೆ ಅಂತ ಅಲ್ಲ. ನೀ ಏನು ಮಾಡಲಿಕ್ಕೆ ಬಂದಿದ್ದಿ ಅದನ್ನು ಮಾಡಲಿಕ್ಕೆ ಪ್ರತಿಬಂಧಕ ಆಗ್ತದೆ. ಪ್ರತಿಬಂಧಕ. ಹಾಗಾದ್ರೆ ಗೃಹಸ್ಥರಿಗೆ ಮೋಕ್ಷ ಆಗೋದಿಲ್ಲ ಏನು ಅಂತ ಕೇಳಿದರೆ ಆಗ್ತದೆ. ಅವ್ರು ಹೇಗಿರ್ತಾರೆ ಅಂತ ಕೇಳಿದರೆ, ನೋಟ ಮಾತ್ರದಿಂದ ಅವ್ರ ಪತಿ ಪತ್ನಿಯರಂತೆ ಕಾಣಬಹುದು ನಿಮಗೆ. ಆದರೆ ಇಬ್ಬರು ಸಾಧಕರಾಗಿರ್ತಾರೆ. ಬಸವಾದಿ ಪ್ರಮಥರನ್ನು ತಗೊಳ್ರಿ, ಹಾಗೆಯೇ ಮಹಾರಾಷ್ಟ್ರದ ಸಂತರನ್ನು ತಗೊಳ್ರಿ. ಅವರು ಆಗಿರಲಿಲ್ಲವೇ? ಆಗಿದ್ದರು. ನಿರಾಸಕ್ತಿಯಿಂದ ಪ್ರಪಂಚ, ಆಸಕ್ತಿಯಿಂದ ಪ್ರಪಂಚ ಅಲ್ಲ ಬರ್ತದೆ. ನಿರಾಸಕ್ತಿಯಿಂದ ಪ್ರಪಂಚ, ಯಾವುದರ ಬಯಕೆ ಇಲ್ಲ. ಅವ್ರು ಹೆಂಗಿದ್ರು ಅನ್ನೋದಕ್ಕೂ ಹೇಳ್ತೇನೆ. ಇದು ಮುಗಿಲಿ ಶಬ್ದ. ಮಾತ್ರದಿಂದವೇ ಎಂದು ಅದನು ಉಳಿದು ಅಂಜದಿರ್ಪವನೇ. ಅದನ್ನು ಬಿಟ್ಟು ಹೆದರಿಕೆ ಇರಬಾರದು, ಧೈರ್ಯವಂತನಾಗಿರಬೇಕು. ಧೈರ್ಯವಂತನಿಗೆ ಮಾತ್ರ ಇದು ಸಾಧ್ಯ. ಕಶ್ಚಿತ್ ಧೀರ ಪ್ರತ್ಯಗಾತ್ಮನ
ಪ್ರತ್ಯಗಾತ್ಮಾನಂ ಐಕ್ಷತ್ ಅನ್ನುವ ಶ್ರುತಿ ಅರ್ಥದಂತೆ ಧೀರನಾದವನಿಗೆ ಮಾತ್ರ ಸಾಧ್ಯ, ಇವನು ಮೋಕ್ಷಾರ್ಥಿಯು. ಸುಮ್ಮನೆ ಉದಾಹರಣೆ ಒಂದು ಕತೆ ಹೇಳ್ತೀನಿ. ಒಂದು ಕತೆ, ಶಿವಶರಣರು ಹೇಗಿದ್ರು ಅಂತ. ಅವರು ಗೃಹಸ್ಥರೇ, ಅವರಂಗೆ ನೀವು ಇದ್ರೆ ನೀವು ನಾವು ಧನ್ಯರೇ. ಅವರಂಗೆ ಇರಬೇಕಿಷ್ಟ, ಮತ್ತೇನಿಲ್ಲ. ಇದಕ್ಕೆ ಲಕ್ಕಮ್ಮ ಅಂತ ಒಬ್ಬ ಹೆಣ್ಮಗಳ ಕತೆ ಹೇಳ್ತೀನಿ. ಇದಕ್ಕೆ ಮಾರಯ್ಯ, ಗಂಡನ ಹೆಸರು ಮಾರಯ್ಯ, ಹೆಂಡತಿ ಹೆಸರು ಲಕ್ಕಮ್ಮ. ಅವನಿಗೇನು ಕಾಯಕ ಬರ್ತಿರ್ಲಿಲ್ಲ ಪಾಪ. ಅದಕ್ಕೆ ಅವನಿಗೊಂದು ಕಾಯಕ ಕೊಟ್ಟಿದ್ರು ಬಸವಣ್ಣವರು. ಬಸವಣ್ಣವರ ಕಾಲದ ಕತೆ. ಏನು ಕಾಯಕನ ಗೊತ್ತಿಲ್ಲ ಅವಾಗ, ಆದರೂ ಕಾಯಕ ಕೊಟ್ಟಿದ್ರು. ಪಾಳ್ಯದ ಮೇಲೆ ಶರಣರ ಹಿತ್ತಲಕ್ಕೆ ಹೋಗಿ ಅಕ್ಕಿಯನ್ನು ಆಯ್ದುಕೊಂಡು ಬರುವುದು. ಶರಣರ ಪಾಳ್ಯದ ಮೇಲೆ ತಮ್ಮ ಹಿತ್ತಲದಾಗ ಅಕ್ಕಿ ಸ್ವಲ್ಪ ಹರಿಬಿಡ್ತಿದ್ರು. ಆರಿಸ್ಕೊಂಡು ಬರ್ಬೇಕು. ಅವ ಹಿಂಗೆ ಬರಿಸಲಿ ತುಂಬ್ಕೊಂಡು ಬರೋದಿಲ್ಲ, ಆರಿಸ್ಕೊಂಡು ಬರ್ಬೇಕು. ಅದಕ್ಕೆ ಅವಾಗ ಐದಕ್ಕಿ ಮಾರಯ್ಯ ಅಂತ ಹೇಳಿದ್ದಾರೆ. ಐದಕ್ಕಿ ಮಾರಯ್ಯ. ಮೂರ ಬಿಟ್ಟಿಲೆ ತಗೋಬೇಕು, ಮೂರ ಬಿಟ್ಟಿಲೆ ಹಾಕ್ಬೇಕು ತನ್ನ ಜೋಳಿಗ್ಯಾಗ. ಅದೊಂದು ಕಾಯಕ ಆಗಬೇಕಲ್ಲ. ಮತ್ತು ಹೋಗಿ ಬಗಸಲಿ ತುಂಬ್ಕೊಂಬಂದ್ರೆ ಆಕತ್ತೇನೆ. ಆಯಿತು. ಅದೊಂದು ದಿವಸ ಮಹಾಮನೆಗೆ ಬಂದಿದ್ದಾನೆ ಮಾರಯ್ಯ. ಮಹಾಮನೆಗೆ ಅಂದರೆ ಬಸವಣ್ಣವರ ಚಿಂತನಾ ಗೃಹ. ಶರಣರೆಲ್ಲ ಕೂಡಿ ಅದ್ವೈತ ಚಿಂತನೆ ಮಾಡುವ, ಅದ್ವೈತ ಶಾಸ್ತ್ರ ಚಿಂತನೆ ಅಂತ ಇಟ್ಕೊಳ್ರಿ ಮಾಡುವಂಥ ಸಂದರ್ಭ. ದಿನಾಲು 9 ಗಂಟೆಗೆ ಕಾಯಕಕ್ಕೆ ಹೋಗಬೇಕಾಗಿತ್ತು. ಆ ದಿವಸ 9 ಗಂಟೆ ಆದರೂ ಮಾರಯ್ಯ ಮಹಾಮನೆಯಲ್ಲೇ ಇದ್ದ. ಲಕ್ಕಮ್ಮ ಅಲ್ಲಿಗೆ ಬರ್ತಾಳೆ, ಎಚ್ಚರಿಸಾಕೆ ಬರ್ತಾಳೆ. ಎನ್ನಾದನೇ ಸಮಯ ಸಂದಿತ್ತು, ಕಾಯಕ ನಿಂದಿತ್ತು. ಸಮಯ ಆಗೈತಿ 9 ಗಂಟೆ, ಕಾಯಕ ನಿಂತು ಹೋಗೈತಿ. ನೀವು ಚಿಂತನೆ ಮತ್ತು ನಾಳೆ ಮಾಡಿರಿ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಹಾಶರಣರ ತಿಪ್ಪಿಯ ತಪ್ಪಲದ ಅಕ್ಕಿ ಆಯ್ದು ತಂದು ನಿಶ್ಚಯಿಸಿ ಮಾಡಬೇಕು. ಯಾರಿಗೆ? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೋನವ ನಿಶ್ಚಯಿಸಿ ಮಾಡಬೇಕು. ಹೋಗ್ಬರ್ರಿ, ಕಾಯಕಕ್ಕೆ ಹೋಗ್ಬರ್ರಿ, ಮತ್ತು ನಾಳೆ ಚಿಂತನೆ ಮಾಡುವಿರಂತೆ ಗಂಡನನ್ನು ಎಚ್ಚರಿಸುತ್ತಿದ್ದಾಳೆ ಲಕ್ಕಮ್ಮ. ಬಸವಣ್ಣವ್ರು ಹೇಳಿರು, ಇಲ್ಲಿವರೆಗೆ ಲಕ್ಕಮ್ಮ ಬಂದಾಳಪ್ಪ, ಮತ್ತು ನಾಳೆ ಚಿಂತನೆ ಮಾಡೋನು, ಹೋಗ್ಬೇಕು ನಿನ್ನ ಕಾಯಕಕ್ಕೆ. ಮತ್ತು ಅವರೆಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದವರು. ಆ ದಿವಸ ಏನಾಗಿತ್ತು, ಆ ಬಸವಣ್ಣವ್ರು ಹಿತ್ತಲ್ದಾಗ ಅಕ್ಕಿ ಅಯ್ಯು ಸರ್ದಿ ಇತ್ತು. ಮಜಾ ನೋಡ್ರಿ. ಅದಕ್ಕೆ ಬಸವಣ್ಣವ್ರು ಏನಂದ್ರು, ಒಂದಿಷ್ಟು ಅಕ್ಕಿ ಹೆಚ್ಚು ಹಾಕಿಸ್ಬಿಡ್ರಿ. ಇವತ್ತು ಆಳು ಹೋಳುಗಳಿಗೆ ಹೇಳಿರು, ಸೇವಕರಿಗೆ ಹೇಳಿರು, ಒಂದು 4 ಜನ ಆಗುವಷ್ಟು ಒಯ್ಲಿ ಅಂತ. ಬಂದು ನೋಡ್ತಾನೆ ಮಾರಯ್ಯ. ಮನೆಗೆ ಹೋದ, ತನ್ನ ಜೋಳಿಗೆ ತೊಗೊಂಡ ಬಂದ, ನೋಡ್ತಾನೆ ಅಕ್ಕಿ ಒಂದು ಕಡೆ ಸುರಿಸಿದ್ರು. ಮಾರಯ್ಯನ ಮನಸ್ಸು ಡೋಲಾಯಮಾನವಾಯಿತು. ಏನು 3 ಬಟ್ಟಿಲಿ ಅಕ್ಕಿ ತೊಗೊಂಡು ಜೋಳಿಗೆ ಹಾಕಲಿಯೋ, ಏನು ಬೊಗಸೆಯಲ್ಲಿ ಹಾಕಲಿಯೋ? 3 ಬಟ್ಲಿ ತೊಗೊಂಡು ಅಕ್ಕಿ ಹಾಕಿದ್ರೆ ಬಸವಣ್ಣವ್ರ ಆಳುಗಳು ನೋಡಿ ಬಸವಣ್ಣವ್ರಿಗೆ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವು ಆದಿತ್ತಲ್ಲ. ಒಂದು ಮನಸ್ಸು, ನೀ 3 ಬಟ್ಟಿಲೆ ಆಯ್ದೇ ಹೋದರೆ ಬೊಗಸೆಯಲ್ಲೇ ಹಾಕ್ತೇನೆ ಅಂದ್ರೆ ನಿನ್ನ ಕಾಯಕ ಕೆಡ್ತತಿ, ನಿನ್ನ ಕಾಯಕ ಸತ್ಯ ಶುದ್ಧ ಆಗೋದಿಲ್ಲ ಅಂತ ಮತ್ತೊಂದು ಮನಸ್ಸು 2 ಆಗ್ತಾವಿಲ್ರಿ? ಆಗ್ತಾವೆ. ಚಿಂತಕರಿಗೆ ಆಗ್ತಾವೆ, 2 ಆಗ್ತಾವೆ. ಈಗ ಅದಾಗ ಕೊನೆಗೆ ಏನಾಯಿತು, ಒಂದಿಷ್ಟು ಹೆಚ್ಚಿಗೆ ತೊಗೊಂಡ. 3 ಬೊಗಸೆ ಅಕ್ಕಿ ತರುವಲ್ಲಿ 6 ಬೊಗಸೆ ಅಕ್ಕಿ ಹಾಯ್ಕೊಂಡು ಬಂದ. ಅದು ಸ್ವಲ್ಪ ಹೆಚ್ಚಿಗೆ ತೊಗೊಂಡ ಅಂತ ಅರ್ಥ ಗೊತ್ತಾಕತ್ತಲ್ಲ. ಲಕ್ಕಮ್ಮ ದಿನಾಲು ಬಾಗಲ್ದಾಗ ನಿಲ್ತಿದ್ದಳು. ಒಂದು ಚೆರಿಗ್ಯಾಗ ನೀರು ತುಂಬಿಕೊಂಡು ವಿಭೂತಿ ಇಟ್ಕೊಂಡು 2 ಉದ್ದಿನ ಕಡ್ಡಿ ಹೆಚ್ಕೊಂಡು ಇವು ಬರೋ ಟೈಮ್ ಬಂದ ಕೂಡಲೇ ಪಾದದ ಮೇಲೆ ನೀರು ಹಾಕಿ ಪಾದಕ್ಕೆ ವಿಭೂತಿ ಧರಿಸಿ ಉದ್ದಿನ ಕಡ್ಡಿ ಬೆಳಿ ಒಳಗೆ ಕರ್ಕೊಂಡು ಹೋಗ್ತಿದ್ದಳು. ಇವತ್ತು ಬಂದು ನೋಡ್ದಾಳೆ, ಅಕ್ಕಿ ಜೋಳಿಗೆ ದೊಡ್ಡದಾಗಿತ್ತು. ಇವತ್ತು ದೊಡ್ಡದಾಗಿತ್ತು. ಪಾದದ ಮೇಲೆ ನೀರು ಹಾಕಲಿಲ್ಲ, ವಿಭೂತಿ ಹಚ್ಚಲಿಲ್ಲ, ಊದಿನ ಕಡ್ಡಿ ಬೆಳಗಲಿಲ್ಲ. ಹಿಂದೇಕೆ ಇಷ್ಟೊಂದು ಅಕ್ಕಿ ಎನ್ನಾಳದನೇ? ಹಿಂದ್ಯಾಕೆ ಇಷ್ಟು ಅಕ್ಕಿ ತಂದ್ರಿ? ಪ್ರಶ್ನೆ ಮಾಡ್ತಾರೆ. ಅವರು ಗೃಹಸ್ಥರು, ಅದನ್ನು ಹೇಳಕತ್ತೇನೆ, ಮತ್ತೇನಿಲ್ಲ.
ಏನು ಮಾಡ್ದು ಇವತ್ತು ಬಸವಣ್ಣವ್ರ ಹಿತ್ತಲ್ದಾಗಕ್ಕೆ ಆಯುಧಿತ್ತು, ನೀ ಅಲ್ಲಿಗೆ ಕರಿಯಾಕೆ ಬಂದು. ಅದನ್ನು ನೋಡಿ ಬಸವಣ್ಣವರು ಒಂದು ಅರ್ಧ ಚೀಲಕ್ಕಿ ಒಂದೇ ಕಡೆ ಸುರಿಸಿದ್ರು. ಮನಸ್ಸಿನಿಂದ ಒಂದಿಷ್ಟು ಹೆಚ್ಚಿಗೆ ತೊಗೊಂಬಂದೆ, ನಡಿ ಒಳಗೆ ನಡಿ, ಏನಾಗೋದಿಲ್ಲ. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನವೋ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು, ಬೋನವ ಸುರಿದು ಬನ್ನಿ ಮಾರಯ್ಯ. ಅರ್ಧ ತಗೊಂಡಿದ್ದಾಳು, ಅರ್ಧ ಜೋಳಿಗೆಗೆ ಇಟ್ಟಿದ್ದಾಳು, ನಡೆದ ಬೋನವ ಸುರಿದು ಬನ್ನಿ ಮಾರಯ್ಯ. ಏನಂತಾಳಕ್ಕೆ, ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ. ನಿಮ್ಮ ಕಾಯಕ ಏನು, ಚೀಲರ ಸುರುಗ್ಲಿ 2 ಚೀಲರ ಸುರುಗ್ಲಿ ಅಕ್ಕಿ ನಿನಗೆ ಎಷ್ಟು ಬೇಕು ಅಷ್ಟು ತರಬೇಕು. ಅಷ್ಟು ಅಲ್ಲಿ ಬಿದ್ದತ್ತಂತ ತುಂಬಿಕೊಂಡು ಬರೋದು. ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ಇದು ದಾಯಗಾರಿಕೆ ಅಂದರೆ ಭವಿಷ್ಯದಲ್ಲಿ ತುಂಬ್ಕೊಂಬಂದು ದಾಸೋಹ ಮಾಡಬಹುದೇ? ದಾಸೋಹ ಮಾಡಲಿಕ್ಕೆ ಸಾಧ್ಯ ಇದೆ ಏನು? ಈಸಕ್ಕಿ ಆಸೆ ನಿನಗೇಕೆ, ಆಸೆಗೆ ಬಿದ್ದು ತಂದೇನಂದ. ಈಸಕ್ಕಿ ಆಸೆ ನಿನಗೇಕೆ, ಈಶ್ವರನು ಒಪ್ಪ. ನಿನ್ನ ಕಾಯಕವನ್ನು ಪರಮಾತ್ಮ ಒಪ್ಪೋದಿಲ್ಲ. ನಿನ್ನ ಕಾಯಕ ಸತ್ಯ ಶುದ್ಧ ಆಗಿರಬೇಕಾದ್ರೆ ನಿನಗೆ ಎಷ್ಟು ಬೇಕು ಅಷ್ಟೇ ತರಬೇಕಾಗಿತ್ತು. ಹೆಚ್ಚಿಗೆ ತಂದಿದ್ದಿ, ಹೋಗು ಸುರಿದು ಬನ್ನಿ. ಭಾಳ ಕತೆ ಉದ್ದಾಗೋದು ಬೇಡ, ಇಷ್ಟು 2 ಮಾತಿನಾಗ ಸಾಕು. ಹಂಗೆ ನೀವು ಗೃಹಸ್ಥರಾಗಿದ್ದರೆ ಒಂದಿಷ್ಟು ಏನಾರ ಹೆಚ್ಚಿಗೆ ತೊಗೊಂಡು ನೀವು ಬಂದಾಗ ನಿಮ್ಮ ಮನೆಯವರು ಇದನ್ನೇ ಆಗ್ತಾಯಿದ್ದೆ ಅಂತ ಕೇಳಿದರೆ ನಿಮಗೂ ಮೋಕ್ಷ. ಸಮಸ್ಯೆ ಇಲ್ಲ ಅಂತದ್ದು ಶಾಸ್ತ್ರ, ಸಮಸ್ಯೆ ಇಲ್ಲ ಅಂತದ್ದು ಶಾಸ್ತ್ರ. ಈಸಕ್ಕಿಯ ಆಸೆ ನನಗೇಕೆ, ಕೊನೆಗೆ ಅವನು ನಿರುತ್ತರಾದ ಆದ. ಮುಂದಿನ ಕತೆ ಬೇಡ ನಮಗೀಗ, ಸದ್ಯಕ್ಕೆ ಇಷ್ಟು ಸಾಕು. ಅದ್ರ ಮುಂದಿನ ಕತೆ ಬೇಡ. ಇಲ್ಲಿ ಹೇಗಿರಬೇಕು ಗೃಹಸ್ಥರಾದವರು, ಅವ್ರಿಗೂ ಕೂಡ ಮೋಕ್ಷ ಆಗ್ತದೆ, ಇಲ್ಲ ಅಂತಲ್ಲ. ಮತ್ತು ಇಲ್ಲೇನೋ ಬರೆದಾರಲ್ಲ, ಎಂಜಲಿಸಿದೊಡೆ ಎಂತು ನಂತು ಕೊಲ್ಲುವುದು ಅಂತ ಬರ್ದಾರಲ್ಲ. ಅಂದ್ರೆ ಅವ್ರು ಹೇಗಿದ್ರು ಗೃಹಸ್ಥರು, ಅವರಿಗೂ ಕೂಡ ಮೋಕ್ಷ ಆಗಲಿಕ್ಕೆ ಅಧಿಕಾರ ಇದೆ. ಯಾವ ಆಶ್ರಮ ಪ್ರತಿಬಂಧಕ್ಕಿಲ್ಲ. ಜ್ಞಾನ ಆಗುವುದಕ್ಕೆ ಯಾವ ಆಶ್ರಮವೂ ಪ್ರತಿಬಂಧಕ್ಕಿಲ್ಲ. ಅದರ ಆಶ್ರಮ ಹೇಗಿರಬೇಕು ಅನ್ನೋದು ಭಾಳ ಮುಖ್ಯ. ಆಶ್ರಮ ಹೇಗಿರಬೇಕು ಅನ್ನೋದು ಭಾಳ ಮುಖ್ಯ. ಪ್ರಕೃತದಲ್ಲಿ ಎರಡೂ ಇಟ್ಕೊಳ್ರಿ, ಅದರ ಬದರ ವಧು ಮತ್ತು ವರ ಎರಡೂ ಇಟ್ಕೊಳ್ರಿ. ಎರಡೂ ಇಟ್ಕೊಂಡಾಗ ಪರಸ್ಪರ ಆಕರ್ಷಣೀಯ. ಅವರೂ ಮುಕ್ತರಾಗಬೇಕು, ನೀವು ಮುಕ್ತರಾಗಬೇಕು. ಶಾಸ್ತ್ರ ಬರೀ ಗಂಡು ಮಕ್ಕಳಿಗೆಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಶಾಸ್ತ್ರ ಇದೆ ಅನ್ನೋದನ್ನು ನೆನಪು ಮಾಡೋಣ. ಪ್ರಕೃತದಲ್ಲಿ ಏನಂದರು, 3 ಲೋಕದವರನ್ನು ಕೊಲ್ತದಂತೆ. ಯಾತಕ ಸ್ಮರಣ ಮಾಡಿದ ಮಾತ್ರದಿಂದ. ಇದು ಕಾಮಾಕಾರ ವೃತ್ತಿ. ಏನು ಕಾಮಾಕಾರ ವೃತ್ತಿ ಮನಸ್ಸು ಮಾಡಿದರೆ ಕೊಂಡು ಹಾಕ್ತದೆ. ನಂಜು ನೆನಹು ಮಾತ್ರದಿಂದ ಕೊಲ್ತದ ಅಂತ ತಿಳ್ಕೊಂಡು ನೆನದು ಮಾತ್ರದಿಂದವೇ ಎಂದು ಅದನ್ನು ಉಡಿದು. ಅಂದ್ರೆ ವೈರಾಗ್ಯ ಹೇಳಕತ್ತಾರೆ. ಅದನ್ನು ಉಡಿದು ಅಂಜದಿರ್ಪವನೇ ಮೋಕ್ಷಾರ್ಥಿಯು. ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆಯುಳ್ಳವ ಶರೀರ ಬದುಕುವುದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡಬೇಕು. ಶರೀರ ಬದುಕುವುದಕ್ಕೆ ಶಾರೀರಂ ಕೇವಲಂ ಕರ್ಮ ಕುರ್ವನ್ನ ಆಪ್ನೋತಿ ಕಿಲ್ಬಿಷಂ. ಶರೀರ ಯಾತ್ರಾಪಿಚೇ ನ ಪ್ರಸಿದ್ಧೇದ ಕರ್ಮಣಃ. ಕಾಯಕ ಮಾಡಲೇಬೇಕು. ಯಾತಕ್ಕಂದ್ರೆ ಈ ಶರೀರ ಬದುಕುವುದಕ್ಕಾಗಿ. ಶರೀರ ಯಾತಕ್ಕೆ ಬದುಕಬೇಕು? ಸಾಯಕ. ಯಾತಕ್ಕೆ ಬದುಕಬೇಕಂದ್ರೆ ತನ್ನನ್ನು ತಾನು ತಿಳಿಯುವುದಕ್ಕಾಗಿ ಶರೀರ ಬದುಕಬೇಕು. ಆ ಶರೀರ ಬದುಕಿದಾಗಲೇ ಜ್ಞಾನ ಆಗೋದು. ಶರೀರ ಬದುಕಬೇಕಂದ್ರೆ ಇದಕ್ಕೆ ಅನ್ನ ಹಾಕಬೇಕು. ಅನ್ನ ಹಾಕಬೇಕಂದ್ರೆ ಒಂದು ಕಾಯಕ ಮಾಡಲೇಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಹೆಂಗಿರಬೇಕು ಹಂಗಿರಬೇಕು. ಪದ್ಮಪತ್ರ ಮೇವಾಂಭಸ. ನೀರಿನಲ್ಲಿ ಹುಟ್ಟಿರುವ ಕಮಲದ ಎಲೆ ನೀರಿನಲ್ಲೇ ಹುಟ್ಟಿದೆ, ನೀರಿನಲ್ಲೇ ಬೆಳೆದಿದೆ. ಆದರೆ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ, ತಟಸ್ಥ. ಹಾಗೆ ಸಂಸಾರದಲ್ಲೇ ಹುಟ್ಟಿದ್ದೇವೆ ಎಲ್ಲರೂ. ಸನ್ಯಾಸಿಗಳಾದವ್ರೇನು ಸಂಸಾರ ಬಿಟ್ಟು ಹುಟ್ಟಾಗ ಅವರು ಸಂಸಾರದಲ್ಲೇ ಹುಟ್ಟ್ಯಾರ. ಗೃಹಸ್ಥರು ಸಂಸಾರದಲ್ಲೇ ಹುಟ್ಟ್ಯಾರ. ಆಶ್ರಮಗಳಿದ್ದಾವೆ, 4 ಆಶ್ರಮ ಮಾಡಿದ್ದೇವೆ. ಪರಂತು ಜ್ಞಾನ ಆಗೋದು ಎಲ್ಲಿ ಅಂತ ಕೇಳಿದರೆ ಅಂತಃಕರಣಕ್ಕೆ. ಸನ್ಯಾಸಿ ಅಂತಃಕರಣ ಆಗಲಿ, ಬ್ರಹ್ಮಚಾರಿ ಅಂತಃಕರಣ ಆಗಲಿ, ಗೃಹಸ್ಥನ ಅಂತಃಕರಣ ಆಗಲಿ, ಅಥವಾ ವಾನಪ್ರಸ್ಥನ ಅಂತಃಕರಣ ಆಗಲಿ, ಅದು ಶುದ್ಧ ಆಗಿತ್ತಂದ್ರೆ ಅವ ಅಲ್ಲೇ ಮುಕ್ತನಾಗ್ತಾನೆ. ಎಷ್ಟೋ ಜನ ಗೃಹಸ್ಥರು ಮುಕ್ತರಾಗಿದ್ದಾರೆ. ಋಷಿಮುನಿಗಳೆಲ್ಲ ಗೃಹಸ್ಥರೇ.
ಋಷಿ ಮುನಿಗಳೆಲ್ಲ ಗೃಹಸ್ಥರೇ. ಅವರು ಬರೆದಿರುವ ಶಾಸ್ತ್ರಗಳನ್ನು ನಾವು ಓದ್ತಾ ಇದ್ದೇವೆ. ಪ್ರಕೃತದಲ್ಲಿ ಯಾರ ಶಾಸ್ತ್ರ ಇದು? ಯಾಜ್ಞವಲ್ಕ್ಯ ಮೈತ್ರೇಯರ ಮಧ್ಯದಲ್ಲಿ ನಡೆದ ಶಾಸ್ತ್ರ. ಮತ್ತು ಅವರು ಸ್ವತಃ ಗೃಹಸ್ಥರಿದ್ದಾರಲ್ಲ, ತಮ್ಮ ಧರ್ಮಪತ್ನಿಯನ್ನು ಎದುರಿಗೆ ಕೂಡಿರಿಸಿಕೊಂಡು ಹೇಳುವ ಮಾತು ಹೇಗಿದೆ ನೋಡ್ರಿ. 3 ಲೋಕವನ್ನು ಕೊಲ್ಲುವಂಥ ವಿಷ ವಧು ಅಂತ ಬರ್ದಾರೆ ಅವರು. ತಮ್ಮ ಧರ್ಮಪತ್ನಿಯನ್ನೇ ಎದುರಿಗೆ ಕೂಡಿಸ್ಕೊಂಡಿದ್ದಾರೆ. ಅಂದರೆ ಇದಕ್ಕೆ ಅರ್ಥ ಏನು? ಕಾಮಾಕಾರ ವೃತ್ತಿ ಇಬ್ಬರಲ್ಲೂ ಇರೋಣದ್ರಿಂದ ಅದನ್ನು ತೆಗಿಬೇಕು ಅನ್ನೋದು ಮುಖ್ಯವಾದ ಅಭಿಪ್ರಾಯ. ಅಂಜದಿರ್ಪವನೇ. ಆಯಿತು. ಇದಿಷ್ಟು ಹೇಳಿ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ನೋಡ್ರಿ. ವಿಷಯವೆಲ್ಲವನು ದುರ್ವಿಷವೆಂದು ಕಂಡ ನಿರ್ವಿಷಯಿ ಮುಮುಕ್ಷುವಹನು ಮುಕ್ತಿ ವಿಷಯದೊಳು ಎಂದು ನೀನು ಒಲವಿಂದೆ ತಿಳಿಯುವುದು ಬಿಸಜಾಸ್ಯೆ ಮೈತ್ರೇಯಿ ನಿಜವು ಇದು. ಏನಂತಾರೆ ನೋಡ್ರಿ, ಅದನ್ನು ಹೇಳ್ತಾರೆ ಮತ್ತೊಂದು ರೀತಿಯಿಂದ. ವಿಷಯವೆಲ್ಲವನು, ವಿಷಯದೊಂದ ಅಲ್ಲ, ಎಲ್ಲವನ್ನು, ರೂಪ ರಸ ಗಂಧ ಶಬ್ದ ಸ್ಪರ್ಶ ಎಲ್ಲ ವಿಷಯಗಳನ್ನು ಅನಾಸಕ್ತಿಯಿಂದ ಅನುಭವಿಸುವುದು, ಆಸಕ್ತಿಯಿಂದ ಅಲ್ಲ. ಅನಾಸಕ್ತಿ, ಊಟ ಮಾಡಿರಿ ಯಾರು ಅನ್ನೋದಿಲ್ಲ, ಅಲ್ಲಿ ಆಸಕ್ತಿ ಇರಬಾರ್ದು ಅಂತಾರೆ. ಮುಂದೆ ಅದೆಲ್ಲ ವಿಸ್ತಾರ ಆಗ್ತದೆ, ನೋಡೋಣ ಅಂತ. ವಿಷಯವೆಲ್ಲವನು ದುರ್ವಿಷವೆಂದು ಕಂಡ, ವಿಷಯ ಎಲ್ಲ ದುರ್ವಿಷ. ವಿಷಯಗಳನ್ನು ಆಸಕ್ತಿಯಿಂದ ಅನುಭವಿಸಿದರೆ ದುರ್ವಿಷ ಆಗ್ತದೆ, ಅನಾಸಕ್ತಿಯಿಂದ ಅನುಭವಿಸಿದರೆ ದುರ್ವಿಷ ಆಗುವುದಿಲ್ಲ. ಕರ್ಮ, ಯಜ್ಞ ಯಾಗ ಜಪ ತಪ ಹೋಮ ಹವನ ಅನ್ನುವಂಥ ಕರ್ಮಕಾಂಡ ಇದೆಯಲ್ಲ, ಅಪೇಕ್ಷೆಯಿಂದ, ಫಲದ ಅಪೇಕ್ಷೆಯಿಂದ ಮಾಡಿದರೆ ಜನ್ಮ ಮರಣ ಸಂಸಾರಕ್ಕೆ ಕಾರಣ ಆಗ್ತದೆ. ಫಲಾಪೇಕ್ಷೆ ಇಲ್ಲದೆ ಅದೇ ಕರ್ಮ ಉಪಾಸನೆಗಳನ್ನು ಅನುಷ್ಠಾನ ಮಾಡಿದರೆ ಮೋಕ್ಷಕ್ಕೆ ಕಾರಣ ಆಗ್ತವೆ. ಏನು ಮಾಡೋದು? ಕಾಯಕ ಅದೇ, ಕರ್ತವ್ಯ ಅದೇ, ಯಜ್ಞ ಯಾಗ ಜಪ ತಪ ಹೋಮ ಹವನ ಮಾಡೋದು. ಪರಂತು ಅಲ್ಲಿ ಫಲಾಪೇಕ್ಷೆಯಿಂದ ಮಾಡಿದ್ದು ಸಕಾಮ ಕರ್ಮ ಅಂತ ಕರೆಸ್ಕೊಳ್ತದೆ. ಅದು ಜನ್ಮ ಮರಣಾತ್ಮಕವಾದ ಸಂಸಾರಕ್ಕೆ ಕಾರಣ ಆಗ್ತದೆ. ಫಲಾಪೇಕ್ಷೆ ಇಲ್ಲದೆ ಯಜ್ಞ ಯಾಗಾದಿ ಕರ್ಮವನ್ನು, ಹಾಗೆ ದೇವತಾದಿ ಪೂಜಾದಿ ಜಪ ತಪ ಮೊದಲಾದವುಗಳನ್ನು ಫಲಾಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡಿದ್ದೇ ಆದರೆ ಚಿತ್ತಶುದ್ಧಿ ದ್ವಾರ ಮೋಕ್ಷಕ್ಕೆ ಕಾರಣಗಳು ಆಗುತ್ತವೆ. ಇದು ದೃಷ್ಟಾಂತ. ಹಾಗೆ ಸಂಸಾರಕ್ಕೆ ಬರ್ರಿ. ಈಗ ಆಸಕ್ತಿಯಿಂದ ಸಂಸಾರ ಮಾಡಿದ್ರಿ ಬಂಧನಕ್ಕೆ ಕಾರಣ ಆಗ್ತದೆ. ಅನಾಸಕ್ತಿಯಿಂದ ಸಂಸಾರ ಮಾಡಿರಿ ಬಂಧನಕ್ಕೆ ಕಾರಣ ಆಗೋದಿಲ್ಲ. ಅನಾಸಕ್ತಿ, ಬಸವಾದಿ ಪ್ರಮಥರ ಸಂಸಾರ ಆಗಿತ್ತು ಅಂದ್ರೆ ಅನಾಸಕ್ತಿಯಿಂದ ಇರ್ತದೆ, ಆಸಕ್ತಿಯಿಂದ ಕೂಡಿರಲಿಲ್ಲ, ಅನಾಸಕ್ತಿಯಿಂದ ಇತ್ತು. ಅದನ್ನು ಇಲ್ಲಿ ಎರಡು ಕಡೆ ಅನ್ವಯ ಮಾಡಿಕೊಳ್ಳೋದಕ್ಕಾಗಿ ಹೇಳಕತ್ತಿದ್ದೀನಿ. ಗೃಹಸ್ಥರಿಗೂ ಮೋಕ್ಷ ಆಗ್ತದೆ, ಈ ಕಡೆ ಸನ್ಯಾಸಿಗಳಿಗೂ ಕೂಡ ಮೋಕ್ಷ ಆಗ್ತದೆ. ಇದನ್ನು ಬರೆದ್ರು. ಎಂದಲಿಸಿದಡೆ ಎಂತೂ ನಂಜು ಕೊಲ್ಲುವುದು ಆಯ್ತಲ್ಲ. ಒಲಗುಂ ವಿಷಯವೆಲ್ಲವನು ದುರ್ವಿಷವೆಂದು ಕಂಡ ನಿರ್ವಿಷಯಿ. ನಿರ್ವಿಷಯಿ ಅಂದರೆ ಅನಾಸಕ್ತಿ. ಇಲ್ಲಿ ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಷು. ಗೀತೆಯಲ್ಲಿ ಹೇಳ್ತಾನೆ ಭಗವಂತ. ಹೇಗಿರ್ಬೇಕು ಸಾಧಕರಾದವರು? ಅಸಕ್ತಿ ಅನಭಿಷ್ವಂಗ ಪುತ್ರ ದಾರ ಗೃಹಾದಿಷು. ಪುತ್ರ ಮಗ, ದಾರ ಅಂದರೆ ಹೆಂಡತಿ, ಗೃಹಾದಿಷು ಮನೆ, ಫಲ, ಧನ, ಕನಕ ಎಲ್ಲದರಲ್ಲಿ ಅನಾಸಕ್ತಿಯಿಂದ ಇರಬೇಕು. ಅಸಕ್ತಿ ಆಸಕ್ತಿ ಅಲ್ಲ, ಅಸಕ್ತಿ ಅನಭಿಷ್ವಂಗ. ಇವರು ನಮ್ಮವ್ರಂತ ವ್ಯವಹಾರದಲ್ಲಿ ಮಾತಾಡ್ರಿ, ನಮ್ಮವರು ಅಲ್ಲ ಯಾರೂ ಅಲ್ಲ. ಯಾರು ಕೂಡ ಹೋಗಿದಾರ ಬಂದಾರ? ಯಾರು ಹೋಗಿದಾರೇನ? ಇಷ್ಟು ಗೊತ್ತೈತಿಲ್ಲ. ನಮ್ಮ ಕೂಡ ಯಾರು ಬರೋದಿಲ್ಲ ಅಂತ ಗೊತ್ತೈತಿಲ್ಲ. ಮತ್ತ್ಯಾಕಷ್ಟು ಆಸಕ್ತಿ? ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ. ಋಣಕ್ಕೆ ಅನುಗುಣವಾಗಿ ಕೂಡಿದ್ದೇವೆ. ಅವ್ರು ಬಂದಾರ, ಅವರಷ್ಟಕ್ಕೆ ಅವ್ರು ಹೋಗ್ತಾರೆ, ನಾವು ಬಂದೆವು ನಮ್ಮಷ್ಟಕ್ಕೆ ನಾವು ಹೋಗ್ತೇವೆ. ನಮ್ಮವ್ರು ಅವರಲ್ಲ, ಅವರವು ನಾನಲ್ಲ. ಇದು ನಿಶ್ಚಯ ಇರಲಿ ಒಳಗೆ, ಹೊರಗಲ್ಲ. ಹೊರಗೆ ನಿಶ್ಚಯ ಮಾಡಿಗಿಡಿದ್ರೆ ಎಲ್ಲ ಕೆಡ್ತದೆ. ಒಳಗೆ ನಿಶ್ಚಯ ಇರಲಿ. ಇದು ಈ ನಿಶ್ಚಯ ಒಳಗೆ ಇಟ್ಕೊಂಡು ಸಂಸಾರ ಮಾಡಿರಿ, ಏನೂ ತೊಂದರೆ ಇಲ್ಲ. ಮತ್ತು ನೀವು ಹೊರಗೆ ಮಾಡಿದ್ರಿ ಕೆಟ್ಟ ಹೋಗ್ತೈತೆ ಅಲ್ಲ. ಹಾಗಾಗಬಾರ್ದು. ಅನಾಸಕ್ತಿ ಭಾಳ ಮುಖ್ಯ ಅಂತ ಇಲ್ಲಿ. ವಿಷಯವೆಲ್ಲವನು ದುರ್ವಿಷವೆಂದು ಕಂಡ ಅಂದ್ರೆ ನೋಡಿರುವ, ತಿಳಿದಿರುವ. ನಿರ್ವಿಷಯಿ, ನಿರ್ವಿಷಯಿ ಅನ್ನೋದು ಹೇಳಿದ್ನಿ ಅನಾಸಕ್ತಿ.
ನಿರ್ವಿಷಯಿ. ಮುಮುಕ್ಷುವು ಅಹನು, ಇವನಿಗೆ ಮುಮುಕ್ಷು ಅನ್ಬೇಕು, ಮತ್ತೆ ಯಾರಿಗೂ ಮುಮುಕ್ಷು ಅನ್ಲಿಕ್ಕೆ ಬರುವುದಿಲ್ಲ. ಮುಕ್ತಿ ವಿಷಯದಳು ಎಂದು ಮುಕ್ತಿ ಪಡೆಯಬೇಕಂತ ಇಚ್ಛೆ ಇತ್ತಂದ್ರೆ ಬೆಲ ಇರಬೇಕಂತ ಹೇಳಕ್ಕೆ ಹೊಂಟಿದ್ದಾರೆ. ಮುಕ್ತಿ ವಿಷಯದಳು ಎಂದು ನೀನು ಒಲವಿಂದ ತಿಳಿಯುವುದು ಬಿಸಜಾಸ್ಯೆ ಮೈತ್ರೇಯಿ ನಿಜವಿದು. ನೀನು ಪ್ರೀತಿಯಿಂದ ತಿಳಿಯುವುದು. ಬಿಸಜಾಸ್ಯೆ ಅನ್ನೋದು ಗೊತ್ತಿದೆಯಲ್ಲ, ಕಮಲದಂತಹ ಮುಖವುಳ್ಳವಳೇ. ಆಗಲ ಹಣ್ಣಾಗೆ ಶರೀರ, ಆದ್ರೆ ಅಂತಃಕರಣ ಯೌವನಾವಸ್ಥೆಯಲ್ಲಿ ಇದೆ. ಶಾಸ್ತ್ರವನ್ನು ತಿಳಿಯುವಂತಹ ಯೋಗ್ಯತೆಯನ್ನು ಪಡೆದಿರುವಂಥ ಅಂತಃಕರಣ ಇದೆ ಮೈತ್ರಿಯಲ್ಲಿ. ಬಿಸಜಾಸ್ಯೆ ಅನ್ನುವ ಶಬ್ದಕ್ಕೆ ಅರ್ಥ ಭಾಳ ಸುಂದರಿ ಅಂತ ಅರ್ಥ ಅಲ್ಲ. ಬಿಸಜಾಸ್ಯೆ ಯಾಕಂದ್ರೆ ಎಲ್ಲರದು ಮಲಮಯ ಶರೀರವೇ, ಯಾರದೇ ಆಗಿರಲಿ. ಮಲವೆರಡರ ಬೆಸುಗೆ, ಮುಮ್ಮಲ ಜಾತ, ರೇತೋ ರಕ್ತದ ಮೇಲನ ಈ ಶರೀರ. ಹೀಗಿರುವಾಗ ಹೊರಗಿನ ನೋಡಿ ಬಿಸಜಾಸ್ತಿ ಅಲ್ಲ, ಅವಳ ಅಂತಃಕರಣವನ್ನು ನೋಡಿ ಬಿಸಜಾಸ್ತಿ ಅಂತ ಕರೆದಾರೆ ಅನ್ನೋದನ್ನು ನೆನಪು ಮಾಡೋನ್ರಿ. ಇನ್ನೊಂದು ಬರೀತಾರ್ರಿ, ಇದ್ರ ಬಗ್ಗೆ ಹೇಳಕ್ಕೆ ಹೊಂಟಿದ್ದಾರೆ ಅವರು. ಈ ವಿಷಯಗಳು ಹೇಗಿದಾವೆ ಅನ್ನೋದನ್ನು ಹೇಳಕ್ಕೆ ಹೊಂಟಿದ್ದಾರೆ. ಪರಸ್ಪರ ಆಕರ್ಷಣೀಯ ವಿಷಯ ಭಾಳ ಮುಖ್ಯ, ಅದನ್ನು ಹೇಳಕ್ಕೆ ಹೊಂಟಿದ್ದಾರು. ಸೂರ್ಯಗುಡಿದಲ್ಲದೆ ಮರುಳು ಎನಿಸದು. ವಧು ಸೂರೆ ನೋಡಿ ನುಡಿಸಿ ನೆನೆವರನು ಪಿರಿದು ವಿಕಲತೆಗೊಳಿಪುದರಿಂದ ಅದನ್ನು ಎಂದೂ ವರಿಸದಾತನೇ ಮುಕ್ತಿ ರತನಪ್ಪು. ಇಷ್ಟು ಹೇಳಲಿಕ್ಕೆ ಬೇಸರ ಅನ್ನಿಸ್ತದೆ ಅಲ್ಲ, ಕೇಳಲಿಕ್ಕೆ ಬೇಸರ ಅನ್ನಿಸ್ತದೆ. ನೋಡ್ರಿ ಏನಂತಾರೆ ಅವರು, ಸರಾಯಿದ ಬ್ಯಾರಲ್ದಾಗ ಮುಳಿಗೆ ಹೇಳ್ರಿ, ನಿಶೆ ಆಗೋದಿಲ್ಲ. ಮತ್ತೆ ಯಾವಾಗ ನಿಶೆ ಆಕೈತಿ? ಸ್ವಲ್ಪ ಒಳಗೆ ಹಾಕಿದಾಗ ನಿಶೆ ಆಕೈತಿ. ದೃಷ್ಟಾಂತ ಮಾಡಕೈತಿ. ನೀವು ಮೂಳಿಗೆ ಹೇಳ್ರಿ ಅದ್ರಾಗ, ಪರಂತು ನಿಶೆ ಆಗೋದಿಲ್ಲ. ಆದ್ರೆ ಒಳಗೆ ಒಂದಿಷ್ಟು ಹೋಯ್ತು ನಿಶೆ ಆಗ್ತದೆ. ಇದು ಹೊರಗಿನ ಸರಾಯಿ. ವಧು ಅನ್ನೋ ಸರಾಯಿ ಹೆಂಗತ್ತೆ ಅನ್ನೋದು ಹೇಳ್ತಾರೆ. ಇದು ದೃಷ್ಟಾಂತ ಹೆಂಗೆ ಮಾಡಿ ವಧು ಅನ್ನೋ ಸರಾಯಿ ಹೇಗೆ ಮಾಡ್ತೀವಿ. ಸೂರ್ಯಗುಡಿದಲ್ಲದೆ ಮರುಳು ಎನಿಸದು. ಸರಾಯಿಯನ್ನು ಕುಡಿಯದೆ ಹೋದರೆ ಎಲ್ಲಿ ಬೇಕು ಅಲ್ಲಿ ಬೀಳುವುದಿಲ್ಲ. ಸರಾಯಿ ಕುಡ್ದವ್ರು ನೋಡಬೇಕು, ಎಲ್ಲಿ ಬೇಕು ಅಲ್ಲಿ ಮಲಗಿರ್ತಾರೆ, ಎಲ್ಲಿ ಬೇಕಾಯ್ತು. ನಿಕೃಷ್ಟ ಶಬ್ದಗಳು ಬೇಡ, ಎಲ್ಲಿ ಬೇಕು ಅಲ್ಲಿ ಮಲಗಿರ್ತಾರೆ ಅಂತ ಎಷ್ಟೇ ಸಾಕ್ತಾರೆ. ಮತ್ತೆ ಯಾವಾಗ ಮಲಗಿದೇವ? ಸರಾಯಿ ಕುಡ್ದಾಗ ಮಲಗಿ. ಸೂರ್ಯ ಗುಡಿದಲ್ಲದೆ ಮರುಳು ಎನಿಸೋದು. ಕುಡ್ದ ಎಲ್ಲಿ ಬೇಕು ಅಲ್ಲಿ ಮಕ್ಕೋತಾನೆ, ಕುಡಿದಿದ್ರೆ ಆರಾಮಿರ್ತಾನೆ. ದೃಷ್ಟಾಂತ. ವಧು ಸುರೆ ಹಾಗಿಲ್ಲ. ಹೆಣ್ಣಿಗೆ ಗಂಡು ಸುರೆ, ಗಂಡಿಗೆ ಹೆಣ್ಣು ಸುರೆ, ಎರಡೂ ಇಟ್ಕೊಳ್ರಿ. ವಧು ಅಂತ ಶಬ್ದಕ್ಕೆ ಎರಡೂ ಅರ್ಥ ಮಾಡಿದೆಯನ್ನ, ಒಂದು ಅರ್ಥ ಮಾಡೋದಿಲ್ಲ. ಸರಾಯಿ ಯಾವುದು? ಹೆಣ್ಣಿಗೆ ಗಂಡು ಸರಾಯಿ, ಗಂಡಿಗೆ ಹೆಣ್ಣು ಸರಾಯಿ ಅಂತ ಜೋಡ್ಸೋದು ನಾವು. ನೋಡಿ, ನೀವು ಕುಡಿದು ಬೇಡ, ಬರೀ ನೋಟ ಮಾತ್ರದಿಂದ ನಿಶೆ ಏರ್ತದೆ. ನೋಡಿ ನುಡಿಸಿ ಮಾತನಾಡುವುದರಿಂದ ಇನ್ನಷ್ಟು ಹೆಚ್ಚಾಕೈತಿ. ನೋಡಿ ನುಡಿಸಿ ನೆನೆವರನು ಯಾರು ನೆನೀತಾರಲ್ಲ, ಸ್ಮರಣೆ ಮಾಡ್ತಾರಲ್ಲ, ಪರಸ್ಪರ ಒಬ್ಬರಿಗಂತ ಇಟ್ಕೋಬೇಡ್ರಿ. ಯಾರು ನೆನೀತಾರಲ್ಲ ಇನ್ನು ಕೊಡೋದಿಲ್ಲ. ಬರೀ ನೋಡೋದು, ಬರೀ ಮಾತಾಡೋದು. ಎರಡು ಹುಡುಗಿ ಲವ್ ಮಾಡ್ತಿದ್ವು, ಮದುವೆ ಮಾಡ್ಕೋಬೇಕಂತಾವು. ಅವ್ರ ಮನ್ಯಾಗ ಒಪ್ಪವಲ್ರು, ಇವ್ರ ಮನ್ಯಾಗ ಒಪ್ಪವಲ್ರು. ಆಗ ಆ ಹುಡುಗಿಗೆ ಆ ಹುಡುಗನ ಚಿಂತೆ, ಆ ಹುಡುಗನಿಗೆ ಆ ಹುಡುಗಿ ಚಿಂತೆ. ಆ ಹುಡುಗಿ ಬಿಟ್ಟು ಅವಾಗೇನೋ ಕಾಣವಲ್ಲ, ಆಕೆಗೆ ಆ ಹುಡುಗನ ಬಿಟ್ಟು ಏನೋ ಕಾಣವಲ್ಲ. ಆದ್ರೆ ಅವನ್ನ ಆಕೆನ್ನ ಎಲ್ಲರೂ ಆಗೋದಿಲ್ಲ, ಸತ್ತು ಹೊಕ್ಕನಂತಾಳೆ. ಇವೆಲ್ಲ ಇನ್ನು ಮಾಧ್ಯಮ ವಿಸ್ತಾರ ಅದಾವ, ನಿಮಗೆಲ್ಲ ಗೊತ್ತಿದೆ. ಆ ಹುಡುಗನ ಅದ್ರಣ ಮದುವೆ ಆಗವ, ಎಲ್ಲರೂ ಮದುವೆ ಆಗೋದಿಲ್ಲ ಅಂತೀವ ಅಂತ. ಇನ್ನು ಕೊಡೋದಿಲ್ಲ ಸರಿ, ಅದಲ್ಲಿ ಬರುತ್ತಾರಪ್ಪ ನಿಜಗೊಂಡು.
ವಧುಸುರೆ ನೋಡಿದ ಮಾತ್ರಕ್ಕೆ, ನುಡಿಸಿದ ಮಾತ್ರಕ್ಕೆ, ಸ್ಮರಣೆ ಮಾಡಿದ ಮಾತ್ರಕ್ಕೆ ಪಿರಿದು ವಿಕಲತೆಗೊಳಿಪುವುದರಿಂದ, ಹೆಚ್ಚಾದ ಕಷ್ಟಕ್ಕೆ ಒಳಪಡಿಸುವುದರಿಂದ ಅದನ್ನು, ಈ ಸರ ಐತಲ್ಲ ಅದನ್ನು ಎಂದೂ ವರಿಸದಾತನೇ ಮುಕ್ತಿರತನಕ್ಕೂ. ಎಂದೂ ಪ್ರೀತಿ ಮಾಡಬಾರ್ದು. ನಾವು ಮೋಕ್ಷ ಪಡಿಬೇಕಂದ್ರೆ ಪರಸ್ಪರ ಇಬ್ಬರಿಗೂ ಅನ್ವಯ ಮಾಡ್ಕೊಂಡು ಹೋಗ್ರಿ. ಎಂದೂ ಅದನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ಮೊದಲೇ ಹೇಳಿದ್ದಲ್ಲ, ಗೃಹಸ್ಥರು ಇದ್ದಾರೆ ಅಂತ ಹೇಳಿನಲ್ಲ, ಹಂಗೆ ಗೃಹಸ್ಥಾಶ್ರಮ ಇದ್ರೆ ಭಾಳ ಚಲೋ ಅಲ್ಲ, ಇರಲಿ. ಹಂಗೆ ಇರುವಂಥದ್ದು ಇದ್ರೆ ಮಾಡಿಕೊಡ್ರಿ, ಮದುವೆ ಬೇಡ ಅನ್ನೋದಿಲ್ಲ. ಆದ್ರೆ ಇಲ್ಲಿ ಅದೇ ಖರೆ, ಅದೇ ಸತ್ಯ ಅನ್ನುವ ದೃಷ್ಟಿಯಿಂದ ಸಂಸಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಡಿರಿ ಅನ್ನೋದು ಮುಖ್ಯ ಅಭಿಪ್ರಾಯ. ನೀವು ಸಂಸಾರದಲ್ಲಿದ್ದರೂ ತಕರಾರಿಲ್ಲ, ಯಾವಾಗ ಇದನ್ನು ತಿಳಿಯಲೇಬೇಕು ಅನ್ನುವ ಇಚ್ಛೆ ಇದ್ದಾಗ, ಅಧ್ಯಾತ್ಮವನ್ನು ಅರಿಯಲೇಬೇಕು, ಅದಾ ಮಾರ್ಗದಲ್ಲೇ ತೊಡಗಿರಬೇಕಂದಾಗ ಹೆಚ್ಚಿಗೆ ಧನ ಕನಕ ಸಂಗ್ರಹ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಅದೆಲ್ಲ ಒಂದಿನ ಬಿಟ್ಟು ಹೋಗೋದನ್ನೇ ಯಾಕೆ ಸಂಗ್ರಹ ಮಾಡಬೇಕು? ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಕ ಮಾಡ್ತಾನೆ, ಇದರಲ್ಲಿ ತೊಡಗ್ತಾನೆ. ಮುಕ್ತಿರತನಕ್ಕೂ, ಎಂದೂ ವರಿಸದಾತನೇ ಮುಕ್ತಿರತನಕ್ಕೂ. ಎಂದೂ ವರಿಸದಾತನೇ ಅಂದರೆ ಇದರ ಅರ್ಥ ಪ್ರಪಂಚವೇ ಸತ್ಯ ಅನ್ನುವ ಭಾವ ಇರಬಾರ್ದು. ಅದು ಮಿಥ್ಯ, ಅದು ಸುಳ್ಳು. ಋಣಾನು ಬಂದ, ಆಯ್ತು ಕೂಡಿದ್ದೇವೆ, ಒಂದಿನ ಅಗಲ್ತೇವೆ. ಅವರಿಗೆ ನಾವು ಸಮೀಪ ಅಲ್ಲ, ನಮಗೆ ಅವರ ಸಮೀಪ ಅಲ್ಲ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಹಾಡ್ತೀವಿ, ಮತ್ತೆಲ್ಲ ಮುಳುಗುತ್ತೆ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ನೀರ ಮೇಲಿನ ಗುರುಳಿ ನಿಜವಲ್ಲೋ ಹರಿಯೇ. ಇದು ಗುರುಳಿ ಆಯ್ತು, ನೀರು ಮೇಲಿಂದ ಯಾವಾಗ ಹೊಡಿತೈತೋ ಗೊತ್ತಿಲ್ಲ. ನಿಜವಲ್ಲೋ ಹರಿಯೇ. ಬರೆದಿಟ್ರ ಅನುಭವಿಗಳು. ನಾವು ಹಾಡ್ತೇವೆ, ಆದ್ರೆ ಯಾವಾಗ ಹೊಡಿತೈತೋ ಅಂತ ಐತೇನೆ. ಇನ್ನೂ ಭಾಳ ದಿನ ಇರ್ತೇನಂತ ಐತಿ. ಅಜರಾಮರವತ್, ಸೂರ್ಯಚಂದ್ರರು ಇರುವವರೆಗೂ ಇರುತ್ತೇನೆ ಅನ್ನೋ ಭಾವ ಇದೆ. ಅದಿರಬಾರ್ದು. ಅದೆಂದು ಆಯುಷ್ಯ ಮುಗಿತೈತೆ, ಹೋಗ್ತದೆ. ಮತ್ತು ಇದಕ್ಕೆ ರೋಗ ರುಜಿನ ಬಂದ್ರೆ ಏನು ಆದರೋಪಚಾರ ಮಾಡಬಾರ್ದು. ಏನಂದ್ರೆ ಅಲ್ಲ, ಮಾಡ್ರಿ ಇದು ಖರೆ, ಇದೇ ಸತ್ಯ ಅನ್ನೋ ಭಾವ ತೆಗೀರಿ, ಇಷ್ಟೇ ಅದರ ಅರ್ಥ, ಮತ್ತೇನಿಲ್ಲ. ನೋಡೋಣ, ಮುಂದೆ ನೋಡಿಗೆ ಹೋಗೋಣ. ತನಗೆ ನಿಷ್ಕಂಟಕಂ ಎನಿಸಿ ರಹಸ್ಯದೊಳು ಅನುಕೂಲ ವಿಷಯಂ ಒಂದು ಒದಗಲು ಮನವು ಎಲಸದೆ ನೇತಿಗಳೆವ ನಿರಾಸಕ್ತ ನೆನಿಪನೆ ವರಮುಮುಕ್ಷುವು ಎಣಿಕು. ಯಾವುದೇ ಒಂದು ವಿಷಯ ಇದೆ, ಯಾವುದರ ಒಂದು ವಿಷಯ ಇಟ್ಕೊಡ್ರಿ ನೀವು, ಅದನ್ನು ಅನುಭವಿಸುವುದಕ್ಕೆ ಯಾವ ಪ್ರತಿಬಂಧಕವೂ ಇಲ್ಲ. ಅದು ನಿಮ್ಮದಲ್ಲ, ಯಾರ್ದೋ ವಸ್ತು. ಅದನ್ನು ಅನುಭವಿಸುವುದಕ್ಕೆ ಏನೂ ಪ್ರತಿಬಂಧಕ್ಕಿಲ್ಲ. ಆದರೆ ಆ ಸಮಯದಲ್ಲಿಯೂ ಕೂಡ ಜೀವ ಸಂಬೋಧನ ಸ್ಥಳದ 12ನೇ ಪದ್ಯ ಇದೆ. ಈ ಶಾಸ್ತ್ರ ಮುಗಿದ ಮೇಲೆ ಹೋದ್ರೆ ಪುಸ್ತಕ ಯಾರ್ಯಾರ ಹೆಸರು ಇದಾವೆ ಅವರು. ಜೀವ ಸಂಬೋಧನ ಸ್ಥಳದಲ್ಲಿ 12ನೇ ಪದ್ಯ ಸೋಲದಾತನೇ ವಿರತನು ಅಂತ ಆರಂಭಕ್ಕೈತಿ. ಅದನ್ನು ಹೋದ್ರಿ, ಇದು ಮುಗಿದ ಮೇಲೆ ನಿಮಗೂ ಗೊತ್ತಾಕೈತಿ ವಿಷಯ ಹೇಗಂತ. ಅದಕ್ಕೆ ಇಲ್ಲಿ ಅಂದರು, ತನಗೆ ನಿಷ್ಕಂಟಕವು ಎನಿಸಿ, ಯಾವ ಕಷ್ಟ ಕೌಟಲ್ಯಗಳು ಇಲ್ಲ ಅದನ್ನು ಅನುಭವಿಸುವುದಕ್ಕೆ. ಯಾವ ಕಷ್ಟ ಕೌಟಲ್ಯಗಳು ಇಲ್ಲ. ರಹಸ್ಯದೊಳು ಏಕಾಂತದಲ್ಲಿ, ಅಲ್ಲಿ ಯಾರೂ ಪ್ರತಿಬಂಧಕ ಇಲ್ಲ, ಏಕಾಂತ ಇದೆ. ಅವುಗಳನ್ನು ಅನುಭವಿಸುವುದರಿಂದ ನನಗೆ ಯಾವ ತೊಂದರೆಯೂ ಕೂಡ ಇಲ್ಲ. ರಹಸ್ಯದೊಳು ಅನುಕೂಲ ವಿಷಯಂ ಒಂದು ಒದಗಲು, ಅನುಕೂಲಕರವಾದ ವಿಷಯವು ಒಂದು ಪ್ರಾಪ್ತಾದರೆ. ಇದನ್ನು ಬಿಡಿಸಿ ಹೇಳೋದು ಸ್ವಲ್ಪ ಕಷ್ಟ. ತಾನಾಗಿಯೇ ಬಂದು ಒದಗಿದರೆ, ತಾನಾಗಿಯೇ ಬಂದು ಒದಗುವುದು ಯಾವುದು? ಏನ್ರಿಪ್ಪ ಮಾಹಿತಿ ಏನೇನು ಅಂಥದ್ದೇನು ನೋಡ್ರು. ತಾನಾಗಿಯೇ ಬಂದು ಒದಗಿದರೆ ರಹಸ್ಯದೊಳು ಅನುಕೂಲ ವಿಷಯಂ ಒಂದು ಒದಗಲು ಮನವು ಎಲಸದೆ. ಅಲ್ಲಿ ಮನಸ್ಸು ಹೋಗ್ಬಾರ್ದಂತ, ಮನಸ್ಸು ಎಳಸದೆ. ನೇತಿಗಳೆವನೆ ನಿರಾಸಕ್ತನು ಎನಿಪನೆ ವರ ಮುಮುಕ್ಷುವು ಎನಿಕ್ಕು. ಅದನ್ನು ತ್ಯಾಗ ಮಾಡಬೇಕು.
ಉದಾಹರಣೆಗೆ ದಾರ್ಯಾಗ ಬರುವಾಗ ಒಂದು ಯಾರ್ದೋ ಬಂಗಾರದ ಚೈನ ಬಿದ್ದೈತೆ ಅಂತಿದ್ವು, ಅಷ್ಟು ದಪ್ಪ, ಕಣ್ಣಿಗೆ ಕಾಣುವಂತ. ಅದು ಮಣ್ಣಂತ ದಾಟಿ ಬಂದೆ ಅಂದ್ರೆ ನೀವು ಮತ್ತು ಬಂಗಾರ ಅಂದಿ ಅದು ನೀನು ಬಗ್ಗಿಸ್ತು, ಮಣ್ಣು ಅಂದಿ ನಿನ್ನೇನು ಬಗ್ಗಿಸ್ತೈತೆ ಅದನ್ನು ತೊಳೆದು ಬರ್ತೀನಿ, ಅದನ್ನು ತೊಳೆದು ಬರ್ತಿ. ವಿಚಾರ ಮಾಡಿದ್ರೆ ಬಂಗಾರ ಮಣ್ಣು ಹೌದಲ್ಲ, ಮತ್ತು ಹುಟ್ಟಿದ್ದ ಮಣ್ಣಾಗ, ಹುಟ್ಟಿದ್ದ ಮಣ್ಣಾಗ ಬಂಗಾರ ಆಯ್ತು. ಅದನ್ನು ತೆಗೆದ್ರು ಸೋಸಿದ್ರು ಅದಿರ, ತೆಗೆದ್ರು ಸೋಸಿದ್ರು ಅದಕ್ಕೊಂದು ರೂಪ ಕೊಟ್ಟರು, ಅದೊಂದು ಲೋಹ, ಅದೊಂದು ಲೋಹ. ಎಷ್ಟು ಮೋಹ ಇದೆ, ಅದನ್ನು ತಿನ್ನಕ್ಕೆ ಬರ್ತೈತಿ. ಹೊಟ್ಟೆ ಸುತ್ತಾಗೇನು ತಿನ್ನಕ್ಕೆ ಬರ್ತೈತಿನ? ಮೈ ತುಂಬ ಬಂಗಾರ ಇದ್ರು ಒಂದು ಲೋಟ ನೀರು ಕುಡಿಯೋಕ್ಕಾಗತ್ತೆ ನಾ ಬಂಗಾರದಿಂದ? ದೃಷ್ಟಾಂತ ಬೇರೆ ಮಾಡೋಕೈತೆ. ನಮ್ಮ ಮಣ್ಣಂತ ನೋಡ್ರಿ, ಮಣ್ಣಂತ ನೋಡಿದಾಗ ನಿಮ್ಮನ್ನು ಬಗ್ಸೋದಿಲ್ಲ ಅದು. ನಗಸಲಿ ಯಾರೋ ಒಬ್ಬರು ಸ್ವಾಮಿಗಳು ಹಿಂಗೆ ನಮ್ಮಂಗೆ ಪ್ರವಚನ ಮಾಡ್ತಾ ಮಾಡ್ತಾ ಹಳ್ಳಿಗೆ ಅಡ್ಡಾಡ್ತಿದ್ರು. ಹಳ್ಳಿಗೆ ಹಳೆ ಕಾಲದ ಕತೆ, ಈಗಿನ ಕತೆ ಅಲ್ಲ. ಈಗೆಲ್ಲ ನಾವು ಏನೇನೋ ಬೇಡ್ತೇವೆ, ಪ್ರವಚನಕ್ಕೆ ಬರ್ಬೇಕಂದ್ರೆ ಅದಿರಬೇಕು, ಇದಿರಬೇಕು, ವ್ಯವಸ್ಥೆ ಇರಬೇಕಂತ ಎಲ್ಲ ಕೇಳ್ತೇವೆ. ಆಗಿನ ಕಾಲದಾಗ ಹಳ್ಳಿ ಅವರನ್ನು ಹೇಗೆ ಉದ್ಧಾರ ಮಾಡಬೇಕು ಅನ್ನುವ ಇಚ್ಛೆಯಿಂದ ಸಂಚಾರ ಮಾಡ್ತಿದ್ರು ಮಹಾತ್ಮರು, ಸಂಚಾರ ಮಾಡ್ತಿದ್ರು. ಅವಾಗೆ ಅರುಳ ಜ್ಯೋತಿ ಶಿವಪುತ್ರಪ್ಪ ಅವ್ರ ಕತೆ ಗೊತ್ತಲ್ಲ ನಿಮಗೆ, ಎಷ್ಟು ಹಳ್ಳಿ ತಿರುಗಿದಾರೆ, ಏನು ಮಾತು, ಏನು ಕತೆ. ಅದಕ್ಕಿಂತ ಹಿಂದಿನ ಕತೆ ಹೇಳಕತ್ತೇನೆ. ಒಬ್ಬರು ಸ್ವಾಮಿಗಳು ಪ್ರವಚನ ಮಾಡ್ತಿದ್ರು. ದಿನ ಬಹಿರ್ಭೂಮಿಗೆ ತಂಬಿಗೆ ತೊಗೊಂಡು ಹೋಗ್ತಿರ್ತಾವೆ. ತಾವೇ ಹೋಗಿ ಅಲ್ಲಿ ಊರು ಹೊರಗೆ ಬಂದು ಬಾವಿ, ಆ ಬಾವಿ ಆಗದ ಕೈ ಕಾಲು ಮುಖ ತೊಳ್ಕೊಂಡು ವಾಪಸ್ ಬರ್ತಿದ್ರು. ಅದೊಂದು ದಿವಸ ಏನಾಗಿತ್ತು ಅಂದ್ರೆ, ಮೆಟ್ಟಲ ಮೇಲೆ ಇದು ಸೋಪಾನ, ಮೆಟಗಾಟಿ ಬಾವಿ, ಯಾರದೋ ಒಂದು ಬಂಗಾರದ ಚೈನ್ ಹರಿದು ಬಿದ್ದಿತ್ತು. ಸ್ವಾಮಿಗಳು ಹೋದರು, ನೋಡಿದರು ಬಂಗಾರದ ಚೈನ. ಕೈಗೆ ಕಾಲು ತೊಳ್ಕೊಂಡು ಬಂದರು. ಬಂದು ಈ ಬಂಗಾರ ಇಲ್ಲೇ ಬಿಟ್ಟು ಆದರೆ ಯಾರ್ದು ಪಾಪ ಕಳ್ಕೊಂಡಿದ್ದಾರೋ, ರಾತ್ರಿ ಪ್ರವಚನದಾಗ ಪಬ್ಲಿಕ್ ಮಾಡಿದ್ರೆ ಅವ್ರದವ್ರಿಗೆ ಕೊಡಕ್ಕೆ ಬರ್ತದೆ ಅಂತ ಒಂದು ಮನಸ್ಸು ಹೇಳಿತು. ಅಲ್ಲ, ನೀನು ಹೇಳ್ತೀವಿ ಶಾಸ್ತ್ರ ಹೇಳುವಾಗ ಬಂಗಾರ ಮಣ್ಣಿನ ಹಂಗೆ ಕಾಣ್ಬೇಕಂತ, ಅದರ ಸುದ್ದಿ ನಿನಗೆ ಹಾಕ್ಬೇಕ ಅಂತ ಮನಸ್ಸಿನ ಒಂದು ಬಂದು. ಹೌದು, ಅದು ಖರೆ ನನ್ನ ದೃಷ್ಟಿಯಿಂದ. ಪರಂತು ಯಾರೋ ಕಳ್ಕೊಂಡಿದ್ದಾರೋ ಲೌಕಿಕರು, ಪಾಪ ಏನು ಬಡವದಾನೋ ಏನಿದಾನೋ ಅದನ್ನು ತೊಗೊಂಡು ಹೋಗಿ ಕೊಟ್ರೆ ಆಯಿತು ಅಂತ ಮತ್ತೆ ಮನಸ್ಸು ಜಗಿತ್ತು. ಹೆಂಗೆ ಬಗ್ಗಿದ್ರು ಮನಸ್ಸು ಹೇಳಿತು, ಅಲ್ಲ ಮತ್ತು ಮಣ್ಣಂತಿ ಬಗ್ಗಾಕೈತಿ. ಒಂದು 2-3 ಸಲ ಬಗ್ಗಿ ಆದ್ರೆ ಅವರು ಇದು ಒಳಗೆ ನಡೀತಲ್ಲ ಇದ್ದದೆ. 2-3 ಸಲ ಬಗ್ಗೋದು ಹೇಳೋದು ಮಾಡಿದ್ರು. ಯಾವನೋ ಒಬ್ಬ ರೈತ ಹೊಲಕ್ಕೆ ಹೊಂಟಿದ್ದ, ಇವ್ರು ಅಪ್ಪಗಳು ಬಾವಿಗಳ್ದದ್ದು ನೋಡಿದ್ದ. ನಾವು ಇವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಅವು ಬಂದು ಬಾವಿ ದಂಡಿ ಮ್ಯಾಗ ನಿಂತಿದ್ದ. ಕರೆದ್ರು, ಅವ್ನು ನೋಡಿದ್ರು, ಮ್ಯಾಲೆ ನೋಡಿದ್ರು. ಎದ್ದು ನಿಂತಾಗ, ತಮ್ಮ ಬಾ ಇಲ್ಲ. ಯಾಕಪ್ಪ? ಇಲ್ಲೊಂದು ಬಂಗಾರದ ಚೈನ್ ಬಿದ್ದೈತೆ, ಯಾರ್ದೋ ರಾತ್ರಿ ಪ್ರವಚನ ಮಾಡುವಾಗ ಪಬ್ಲಿಕ್ ಮಾಡೋನು, ಅವ್ರದ್ದು ಅವ್ರು ತೊಗೊಂಡು ಹೋಗ್ತಾರೋ, ಬಾ ತೊಗೋಬಾ ಇದನ್ನ. ಅಲ್ರಿಪ್ಪ ನಾ ಅಂದ. ಯಾಕೋ ನಿಮ್ಮನ್ನು 4 ಸಲ ಬಗ್ಗಿಸೈತೆ, ನನ್ನೇನು ಮಾಡಿತ್ತು ಅಂದ. ಅಭಿಪ್ರಾಯ ಏನು ಅಂತ ಕೇಳಿದರೆ, ಬಂಗಾರವೂ ಕೂಡ ಇವನ ಮನಸ್ಸನ್ನು ಎಳೆಯಕೂಡದು. ಅಭಿಪ್ರಾಯ ಅಷ್ಟೇ, ಮತ್ತೇನಿಲ್ಲ. ನಿರ್ಗತಿಕವಾಗಿ ಬಿದ್ದಿರುವ ಬಂಗಾರವೂ ಕೂಡ ಇವನ ಮನಸ್ಸನ್ನು ಎಳೆಯಬಾರದು. ಏನು ಹೆಂಗೆ ಕಾಣ್ಬೇಕು? ಅವಾಗ ಮಣ್ಣಾಗೆ ಕಾಣ್ಬೇಕು. ಅವ ಮುಮುಕ್ಷು. ಮತ್ತು ಮಣ್ಣಾಗಿ ಕಾಣ್ತಾರೆ ಅವ ಹೆಂಗೆ ಮುಮುಕ್ಷ ಆಗಲಿಕ್ಕೆ ಸಾಧ್ಯ ಇದೆ ಏನಂದ್ರೆ ಇಲ್ಲ ಅಂತಿದ್ರೆ ಅಭಿಪ್ರಾಯ. ತನಗೆ ನಿಷ್ಕಂಟಕಂ ಎನಿಸಿ ರಹಸ್ಯದೋಳು, ಇನ್ನು ಬೇರೆ ವಿಷಯ. ರಹಸ್ಯದೋಳು ಅಂದರೆ ಬೇರೆ ವಿಷಯ, ಗಂಡು ಹೆಣ್ಣು ಅಂತ ಇಟ್ಕೊಳ್ರು. ರಹಸ್ಯದೋಳು ಅನುಕೂಲ ವಿಷಯಂ, ಒಂದು ಒದಗಲು ಅನುಕೂಲಕರವಾದ ವಿಷಯವು ಪ್ರಾಪ್ತವಾಗಿರಲು ಮನವು ಎಳಸದೆ, ಮನಸ್ಸಲ್ಲಿ ಹರಿಯಬಾರದು. ಮನವು ಎಳಸದೆ ನೇತಿ ಗಡೆವ, ಅದನ್ನು ತುಚ್ಛ ಭಾವನೆಯಿಂದ ನೋಡುವ. ನಿರಾಸಕ್ತ ನೆನಿಪನೆ, ನಿರಾಸಕ್ತನು ಎಂದು ಹೇಳಿಸಿಕೊಳ್ಳುವವನೇ
ವರಮುಮುಕ್ಷುವು ಎನಿಕ್ಕು, ಇವನಿಗೆ ವರಮುಮುಕ್ಷು ಅನ್ನಬೇಕು ಅಂತ ಈ ನುಡಿಯ ಅಭಿಪ್ರಾಯ. ಇನ್ನು ಬರೀತಾರೆ, ಬಯಸಿದೊಡೆ ಆಗಿ ಬಯಸದಿರೆ ಹೋಗಲು ಬಯಸುವುದು ಉಚಿತವು, ಅದು ಇಲ್ಲಾಗಿ ಬಯಸಲಾಗದು ವಿಷಯವನು ಮುಮುಕ್ಷು ನಿಶ್ಚಯವಿದು ಎಲ್ಲವೂ ದೈವಗತಿಯಂದು ಬರೀತಾರೆ. ಬಾಹ್ಯ ಲೋಕದ ವ್ಯವಹಾರ ನಾವು ಬಯಸಿದಂತೆ ಆಗಿದೆಯೇನು ಅಂತ ಒಂದು ಪ್ರಶ್ನೆ. ನಿಮ್ಮ ಪ್ರಪಂಚ ನೀವು ಬಯಸಿದಂತೆ ಆಗಿದೆಯೇನ? ಹಿಂದಿನವರಿಗೂ ಆಗಿಲ್ಲ, ಈಗಿನವರಿಗೂ ಆಗಿಲ್ಲ, ಮುಂದಿನವರಿಗೂ ಆಗೋದಿಲ್ಲ. ಅದು ಬಯಸದಂತೆ ಆಗೋದಿಲ್ಲ. ಇಲ್ಲಿ ಸಾಧಕನಾದವನು ಶರೀರದ ನಿರ್ವಹಣೆಗೋಸ್ಕರವೂ ಕೂಡ ಏನು ಬಯಸಬಾರದು, ಪ್ರಾರಬ್ಧಕ್ಕನುಸಾರವಾಗಿ ಏನು ಬರ್ತತೆ ಅಂತ ನಿಶ್ಚಯ ಇರ್ಬೇಕಂತೀವ. ಯಾಕಂದ್ರೆ ಪ್ರಾರಬ್ಧ ಕಟ್ಕೊಂಡು ಬಂದತಿದು. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ, ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ನಾವು ಪುಣ್ಯ ಪಾಪ ರೂಪ ಕರ್ಮದ ಬುತ್ತಿ ಕಟ್ಕೊಂಡು ಬಂದೇವೆ, ಅದಕ್ಕಾಗಿ ಸುಖ ದುಃಖಗಳನ್ನು ಊಟ ಮಾಡ್ತಾ ಇದ್ದೇವೆ. ಇಲ್ಲಿ ಬರೀತಾರ ಅದನ್ನ ಏನಂತಾರಂದ್ರೆ, ಬಯಸಿದೊಡೆ ಆಗಿ ನೀನು ಬಯಸಿದಂತೆ ಅದು ಪ್ರಾಪ್ತವಾಗಿ, ಬಯಸದಿರೇ ಹೋಗಲು ನೀನು ಬಯಸದೇ ಇದ್ದರೆ ಅದು ಹೋಗಲು ಸಾಧ್ಯ. ಏನಂದ್ರೆ ಬರೋದು ಬಂದೇ ಬರ್ತದ, ಹೋಗೋದು ಹೋಗೇ ಹೋಗ್ತದ, ನಿನ್ನ ಇಚ್ಛೆಯಂತೆ ಆಗೋದಿಲ್ಲ. ಬಯಸಿದೊಡೆ ಆಗಿ ಬಯಸದಿರೇ ಹೋಗಲು ಬಯಸುವುದು ಉಚಿತವು. ಒಂದು ವೇಳೆ ನೀ ಬಯಸಿದಂಗೆ ವಿಷಯಗಳು ಪ್ರಾಪ್ತ ಆಗ್ತಿದ್ರೆ, ನೀ ಬೇಡ ಅಂದ್ಕೊಳ್ಳಿ ಹೋಗ್ತಾ ಇದ್ರೆ ಬಯಸು, ಯಾರು ಬೇಡ ಅಂತಾರೆ? ಆಕತೆ, ನೀವು ಬಯಸ್ದಂಗೆ ಆಕತೆ. ಅದು ಇಲ್ಲಾಗಿ ನಿನ್ನ ಬಯಕೆಯಂತೆ ಹೋಗೋದು ಇಲ್ಲ, ಬರುವುದೂ ಇಲ್ಲ. ಅದು ಬರುವುದು ಪ್ರಾರಬ್ಧಕ್ಕೆ ಅಧೀನವಾಗಿ ಏನು ಬರ್ತದೆ ಅದು ಬಂದೇ ಬರ್ತದೆ. ಅದರ ಬಗ್ಗೆ ಯಾಕೆ? ಅದು ಇಲ್ಲಾಗಿ ಅಂದ್ರೆ ನೀನು ಹೇಳಿದಂತೆ ಅದು ಕೇಳುವುದಿಲ್ಲ. ಇಲ್ಲಿ ಗ್ರಹಾತಿ ಗ್ರಹಗಳಂತ ಬರ್ತಾರೆ ಉಪನಿಷತ್ನಲ್ಲಿ. ವಿಷಯಗಳೇ ನಿನ್ನನ್ನು ಎಳಿತಾವ, ನೀ ಅವುಗಳನ್ನು ಎಳೆಯುವ ಸಾಮರ್ಥ್ಯ ಉಳ್ಳವನಲ್ಲ. ಅವು ಬರುವಿದ್ರೆ ಬಂದೇ ಬರ್ತಾವ. ಸ್ವಲ್ಪ ಹಿಂದೆ ಹೋಗ್ರಿ. ಚಿಂತಿಸದಿರು ಸುಖ ದುಃಖದೆಡೆಯಳು ನೀನಿಂತು ತಿಳಿದ ಬಳಕೆಯ ಜೀವನೇ. ಚಿಂತೆ ಮಾಡಬೇಡ. ಬರುವಂಥ ಪುಣ್ಯ ಸುಖ ಇದ್ರೆ ನಿನ್ನ ಪುಣ್ಯ ಇತ್ತಂದ್ರೆ ಸುಖ ಬರ್ತದೆ, ಪಾಪ ಇದ್ರೆ ದುಃಖ ಬರ್ತದೆ. ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅನುಭವಿಸಲೇಬೇಕು ಅಂತ ಬರ್ತಾರೆ. ಹಾಗೆ ಇಲ್ಲಿ ನೀನು ಬಯಸಿದರೆ ಬರಬೇಕು, ಬಯಸದೇ ಇದ್ದರೆ ಬರಬಾರ್ದು. ಹಂಗೇನಾರ ಆಗ್ತದೆ ಏನಾದ್ರೂ ಆಗೋದಿಲ್ಲ. ಅದಕ್ಕಾಗಿ ಅದನ್ನು ಬಯಸಬೇಡ ಅಂತ ಹೇಳಾಕೊಂಡಿದ್ದಾರೆ. ಒಂದು ವೇಳೆ ಹಂಗಾಕೈತೆ ಅಂದ್ರೆ ಬಯಸು, ಉಚಿತ ಅದು. ಆದರೆ ಅದು ಇಲ್ಲಾಗಿ ಬಯಸಲಾಗದು ವಿಷಯಗಳನ್ನು ಬಯಸಬೇಡ. ಏನು ಬಯಸಬೇಕಾದ? ಅಧ್ಯಾತ್ಮ ಚಿಂತನೆಯನ್ನು ಬಯಸ್ರಿ, ಜ್ಞಾನ ಮಾರ್ಗವನ್ನು ಬಯಸ್ರಿ, ಅದನ್ನು ಮಾಡ್ರಿ. ವಿಷಯವನ್ನು ಬಯಸಲಾಗದು ವಿಷಯವನು. ಮುಮುಕ್ಷುವಾದವನು ವಿಷಯಗಳನ್ನು ಬಯಸಲಿಕ್ಕೆ ಹೋಗಬಾರದು. ಬಯಸಲಾಗದು ವಿಷಯವನು. ಮುಮುಕ್ಷು ನಿಶ್ಚಯವು ಇದೆಲ್ಲವೂ ದೈವಗತಿ ಎಂದು. ಮುಮುಕ್ಷು ವಿಷಯಗಳನ್ನು ಬಯಸಬಾರದು. ಗುರುಕುಲದಲ್ಲಾರ ಇರಲಿ, ತನ್ನ ಆಶ್ರಮದಲ್ಲಾರ ಇರಲಿ, ಅದು ಏನು ಬರ್ತದೆ ಅದನ್ನಷ್ಟ ತಗೊಳ್ಳುವಂತಹ ಜವಾಬ್ದಾರಿ ಇರಬೇಕು ಅಂತ ಇದ್ಲ ಅಭಿಪ್ರಾಯ. ಅಂದರೆ ವಿಷಯಗಳಲ್ಲೇ ಪ್ರೀತಿ ಇರಬಾರ್ದಂತ ಮುಖ್ಯವಾದ ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ. ಮುಮುಕ್ಷುವು ಏನಿಪನು ನಿಶ್ಚಯವಿದೆಲ್ಲವೂ ದೈವಗತಿ ಎಂದು. ಆಮೇಲೆ ಇಲ್ಲಾಂದ್ರೆ ನೋಡ್ರಿ, ಮುಮುಕ್ಷುವೆನಿಪ ಬಯಸದಿರ್ದೊಡೆ ಸುಖಬಹುದು. ಮುಂದೆ ನೋಡಿ, ಬಯಸದಿರ್ದೊಡೆ ಸುಖಬಹುದು, ಬಯಸೆ ದುಃಖಮಯವು. ಅದರಿಂದ ಅಖಿಲಾರ್ಥವ ಬಯಸಲಾಗದು ಮುಮುಕ್ಷುವೆನಿಪನು. ಅದು ಶಾಸ್ತ್ರಚಯದ ಅನುಮತವಿದು ಪ್ರಿಯತಮೆ. ನೋಡ್ರಿ, ಪದಚ್ಛೇದ ಮಾಡಿ ಓದಾಕೈತೆ, ನೀವು ನೋಡ್ಕೊಟ್ರಿ. ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬರುವುದು ಲಿಂಗಭೋಗ. ನೀವು ಬಯಕೆಯಿಂದ ಏನಾರ ಮಾಡಕ ಬಯಸಿದ್ರಂದ್ರೆ ಅಲ್ಲಿ ಕರ್ತವ್ಯ ಐತಿ, ಅದನ್ನು ಪಡೀಲಿಕ್ಕೆ ಕರ್ತವ್ಯ ಐತಿ. ಅದಕ್ಕೆ ಬಯಸಿದೊಡೆ
ಏನು ಬಯಸದಿರ್ದೊಡೆ ಸುಖಬಹುದು. ನೀ ಬಯಸ್ಲಿಕ್ಕೆ ಹೋಗ್ಬೇಡ, ಅದು ಪ್ರಾರಬ್ಧ ಕರ್ಮ ಏನು ತಂದು ಕೊಡ್ತದ. ಇದು ಮುಮುಕ್ಷುಗೂ ಹೇಳಕತ್ತಾರ. ಮತ್ತೆಲ್ಲರೂ ಮುಮುಕ್ಷುಗಳು ಆಗಬೇಕಾದ್ರೆ ವಿಷಯಗಳನ್ನು ಬಯಸಕೂಡದು. ಅದು ಪ್ರಾರಬ್ಧಕ್ಕೆ ಅಧೀನದ ತಾನೇ ಬಂದೇ ಬರ್ತದೆ. ಬಯಸದಿರ್ದೊಡೆ ಸುಖಬಹುದು, ಬಯಸೇ ದುಃಖವು, ದುಃಖಮಯವು. ಬಯಸಿದೆ ಅಂದ್ರೆ ದುಃಖಮಯ. ಅದರಿಂದ ಅಖಿಲಾರ್ಥವ ರೂಪ ರಸ ಗಂಧ ಶಬ್ದ ಸ್ಪರ್ಶ ಅನ್ನುವ ಎಲ್ಲ ವಿಷಯಗಳನ್ನು ಬಯಸಲಾಗದು ಮುಮುಕ್ಷುವೆನಿಪನು. ಮುಮುಕ್ಷುವು ಎಂದು ಹೇಳಿಸಿಕೊಳ್ಳುವವನು ವಿಷಯಗಳನ್ನು ಬಯಸಲಿಕ್ಕೆ ಹೋಗಬಾರ್ದು. ಅದು ಶಾಸ್ತ್ರಚಯದ ಅನುಮತವು. ನಾ ಹೇಳಕೊಂಟಿಲ್ಲ, ಸಕಲ ಶಾಸ್ತ್ರಗಳ ಅಭಿಪ್ರಾಯ ಇದು. ಸಕಲ ಶಾಸ್ತ್ರಗಳು ಇದನ್ನು ಹೇಳುತ್ತವೆ. ಪ್ರಿಯತಮ್ಮೆರದಂತೂ ಸಂಬೋಧನ ಪರತ್ಮ, ಪ್ರಿಯತಮ್ಮೆ ಕೇಳು ಅಂತ ಈ ನುಡಿಯ ವಿಚಾರವನ್ನು ಹೇಳಿದ್ದಾರೆ. ಹೀಗೆ ವಿಷಯವಲ್ಲರಿಯೇ ನಿರ್ವಿಷಯವಾದ ಆತ್ಮನು ವಿಷಯಿಗೆ ತ್ಯಂಕಲೈದುವನಿಗೆ ಬಿಸಜ ದಲಾಯತ ಲೋಚನೆ ಕಾಣಲ್ಕೆ ವಿಷಯವೆನಿಸದವೋಲ್ ಅಮರಾದ್ರಿ. ಇನ್ನು 2 ನುಡಿ ಇದಾವೆ. ಆ 2 ನುಡಿಗಳನ್ನು ಮತ್ತೆ ನಾಡಿನ ಪ್ರವಚನದಲ್ಲಿ ಹೇಳ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಬಂದವರೆಲ್ಲರಿಗೂ ಇದ್ದವರೆಲ್ಲರಿಗೂ ಕೂಡ ಶರಣಗಳು.